ಇದ್ದಾರೆ. ಅದೊಂದು ಕಡೆ ಇರಲಿ. ಮೂಲತಃ ಆಂಧ್ರದವರು, ಮೂಲತಃ ಆಂಧ್ರ. ಸ್ವಲ್ಪ ತೆಲುಗು ಭಾಷೆಯ ಪ್ರಭಾವ ಇದೆ. ಕನ್ನಡ ಮಾತಾಡ್ತಾನೋ ಆ ಸೊಟ್ಟಪಟ್ಟೆ ಬರಬಹುದೇನೋ, ಇರಲಿ, ಅದ್ರ ಬೇರೆ ಮಾತು. ಇಲ್ಲಿ ಬಂದು ಮೇಲ್ಮಟ್ಟದ ಸದಸ್ಯರಾಗಿದ್ದಾರೆ ನಮ್ಮ ಜೊತೆಯಲ್ಲಿ, ಒಳ್ಳೆಯ ಗುಣವಂತ, ಅದು ಬೇರೆ ಮಾತು. ಇಲ್ಲಿ ಲೆಕ್ಚರಲ್ಲಿ ನಮ್ಮಷ್ಟು ಲೆಕ್ಚರ್ ಕೊಡಲಿಲ್ಲ ಅಂತ ನಮಗೆ ಅನಿಸಬಹುದು, ಆದರೆ ತಿರುಳು ಮಾತ್ರ ಒಳ್ಳೆಯ ತಿರುಳನ್ನು ಈಚೆಗೆ ತರ್ತಾರೆ. ವಿಷಯ ಸುವರ್ಣ ಸೋಪಾನಗಳು. ಸುವರ್ಣ ಸೋಪಾನಗಳು ಇವನ್ನು ಗುಪ್ತ, ಕೊನೆ ಹೇಳ್ತೀನಿ ಅಷ್ಟೇ, ಗುಪ್ತ ವಿದ್ಯೆಯು ತೋರಿಸುವಂತೆ ಮನುಷ್ಯನ ಅಭಿವೃದ್ಧಿಯನ್ನು, ಪೂರ್ಣತ್ವವನ್ನು ಯಾವಾಗಲೂ ದೃಷ್ಟಿಯಲ್ಲಿಟ್ಟಿರುವುದು. ಇದು ಕೊನೆಯ ವಾಕ್ಯ ಆ ಸುವರ್ಣ ಸೋಪಾನಗಳಲ್ಲಿ. ಆದ ಮೇಲೆ ಅವರೇ ಹೇಳಿದ್ದಾರೆ ರಚನಕಾರರು, ಸುವರ್ಣ ಸೋಪಾನಗಳು ನಮಗೆ ಕೊಟ್ಟಿರೋರು. ಸಾಧಕನು ಇವುಗಳನ್ನು ಹತ್ತಿ, ಈ ಸುವರ್ಣ ಸೋಪಾನಗಳ 13 ಮೆಟ್ಟಲನ್ನು ಹತ್ತಿ, ಇವುಗಳನ್ನು ಹತ್ತಿ ಬ್ರಹ್ಮಜ್ಞಾನದ ದೇವಾಲಯವನ್ನು ಸೇರಬಹುದು. ಬ್ರಹ್ಮಜ್ಞಾನದ ದೇವಾಲಯ ಯಾವುದಪ್ಪ ಅಂತಂದರೆ, ನಿನ್ನೆಯಿಂದ ಹೇಳ್ಕೊಳ್ತಾನೇ ಇದ್ದೀವಿ, ಸಾಧಕನು ಪ್ರಯತ್ನ ಮಾಡಿದರೆ ಈ 13 ಮೆಟ್ಟಲನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಒಂದೊಂದಾಗಿ ಹತ್ತಾ ಬಂದರೆ, ಸಾಧಕನು ಹತ್ತಾ ಸಾಧನೆ ಮಾಡ್ತಾ ಅಳವಡಿಸ್ಕೊಂಡು ಬಂದರೆ 1ನೇ ದೀಕ್ಷೆ, 2ನೇ ದೀಕ್ಷೆ, 3ನೇ ದೀಕ್ಷೆ, 4ನೇ ದೀಕ್ಷೆ, ಬ್ರಹ್ಮಜ್ಞಾನದ ದೇವಾಲಯವನ್ನು ಸೇರಬಹುದು. ಅನೇಕ ಸಲ ಪಠಣ ಮಾಡಿದ್ದೀವಿ, ಬಾಯಿಗೆ ಬರುತ್ತೆ, ಆದರೆ ಅಳವಡಿಸಿಕೊಳ್ಳುವುದರಲ್ಲಿ ಎಡುತ್ತಾನೇ ಇದ್ದೀವಿ. ಈಗ ಈ ಸೋಪಾನಗಳ ಒಂದೊಂದು ಮೆಟ್ಟಿಲಿನ ಅರ್ಥ ನಮ್ಮ ನಾಗರಾಜವರು ನಮ್ಮ ಕಿವಿಗೆ ಹಾಕ್ತಾರೆ. ಕಿವಿ ಕೇಳಿಸ್ಕೊಂಡು ಒಂದು ಪ್ರಯತ್ನ ಮಾಡೋಣ. ದಯವಿಟ್ಟು ನಾಗರಾಜವರು. ಸರಿ, ಓಂಕಾರ ಮಾಡೋಣ, ಆಮೇಲೆ ಶಿವ ಬರೋಣ. ಒಂದು ಸಾರಿ ಓಂಕಾರ, ಒಂದು ನಿಮಿಷ ಮೌನ. ಜೀವನ್ಮುಕ್ತರಿಗೆ ವಂದಿಸುತ್ತಾ, ಅವರನ್ನು ನೆನೆಸುತ್ತಾ, ಈ ಶಿಬಿರದ ನಿರ್ದೇಶಕರಾದ ಚಕ್ರರೆಡ್ಡಿಯವರಿಗೂ ಮತ್ತು ಇಲ್ಲಿ ನೆರೆದಿರೋ ಸಹೋದರ ಸಹೋದರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಸುವರ್ಣ ಸೋಪಾನಗಳು ಅಂದರೆ, ನಮಗೇನು HBBMನವರು ಗ್ರಂಥಗಳು ಕೊಟ್ಟಿದ್ದಾರೋ, ಎಷ್ಟು ಗ್ರಂಥಗಳು ಕೊಟ್ಟಿದ್ದಾರೋ ಎಲ್ಲ ಗ್ರಂಥಗಳ ಸಾರಾಂಶ ಸುವರ್ಣ ಸೋಪಾನಗಳು. ಇದು ಈ ಗ್ರಂಥ ಬಂದಿಲ್ಲ ಅನ್ನಂಗಿಲ್ಲ. ಸುವರ್ಣ ಸೋಪಾನಗಳು ಎಲ್ಲ ಸುವರ್ಣ ಸೋಪಾನಗಳು ಅವನ್ನ ಅಧ್ಯಯನ ಮಾಡಿ, ಇವೆಲ್ಲ ನೀವು ಸಾಧಕರು ಸಾಧನೆ ಮಾಡಿದ್ದೀರಾ ಅಂತ ಅಂದ್ಕೊಂಡು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೀವೇನೇನು ಅಧ್ಯಯನ ಮಾಡಿದ್ದೀರಾ, ಏನೇನು ಆಚರಣೆ ತಂದಿದ್ದೀರಾ, ಎಲ್ಲೆಲ್ಲಿ ನೀವು ಎಡುತ್ತಿದ್ದೀರಾ, ಹೇಗಿರಬೇಕು ಅನ್ನೋದಕ್ಕೆ ಸುವರ್ಣ ಸೋಪಾನ ಮತ್ತೆ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಸುವರ್ಣ ಸೋಪಾನಗಳು? ಗ್ರಂಥ ಓದಿರೋರಿಗಲ್ಲ, ಸಾಮಾನ್ಯ ಜನರಿಗಲ್ಲ. ಯಾರು ನಾವು ಆಧ್ಯಾತ್ಮದಲ್ಲಿ ಮುಂದುವರಿಬೇಕು, ವಿಕಾಸ ನಿಯಮ ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋರಿಗೆ ಸುವರ್ಣ ಸೋಪಾನಗಳು. ಆಟ ಆಡೋ
ಅವ್ರಿಗೆ ಸುವರ್ಣ ಸೋಪಾನಗಳು ಅಲ್ಲ. ಟೈಮ್ ಪಾಸ್ ಮಾಡೋರಿಗೆ ಸುವರ್ಣ ಸೋಪಾನಗಳು ಅಲ್ಲ. ಬಂದು ಹೋಗೋರಿಗೆ ಸುವರ್ಣ ಸೋಪಾನಗಳು ಅಲ್ಲ. ಧೈರ್ಯವಾಗಿ ನಿಂತು ಇವ್ರನ್ನ ಅಭ್ಯಾಸ ಮಾಡಿ ನಾನು ಕಲಿತು ಆಚರಣೆ ತಂದು ಜಗತ್ತಿಗೆ ಕೊಡ್ತೀನಿ ಅನ್ನೋರಿಗೆ ಸುವರ್ಣ ಸೋಪಾನಗಳು. ಇವು ಅಷ್ಟು ಸುಲಭವಾದ ಸೋಪಾನಗಳಲ್ಲ. ನಾವು ಸಾಧನೆ ಮಾಡೋದು ತುಂಬ ಸುಲಭ, ಸಾಧನೆ ಮಾಡಿದ್ರೆ ಕಠಿಣ. ಆಚರಣೆ ತಂದರೆ ಮಾತ್ರ ಸುವರ್ಣ ಸೋಪಾನಗಳು ಸುವರ್ಣನೇ. ಅದು ನಾವು ಸುವರ್ಣ ಹೆಂಗೆ ನಾವು ಬಚ್ಚಿಡ್ತೀವೋ ಇವೆಲ್ಲವೂ ನಾವು ಹಂಗೆ ಬಚ್ಚಿಡ್ತೀವಿ. ಸುವರ್ಣ ಸೋಪಾನಗಳು ಮೊದಲನೇ ಮೆಟ್ಟಲೆ. ಎಲ್ಲ ಗ್ರಂಥಗಳು ಆಧಾರ ಮೊದಲನೇ ಮೆಟ್ಟಲು. ಶುಚಿಯಾದ ಜೀವಿತ ಸಾಮಾನ್ಯನ? ಶುಚಿಯಾದ ಜೀವಿತ ಸಾಮಾನ್ಯನ? ನಾವೆಲ್ಲರೂ ಶುಚಿಯಾದ ಜೀವಿತ ಇದ್ದೀವಿ, ಏನೂ ಇಲ್ಲ, ಎಲ್ಲ ಪರ್ಫೆಕ್ಟಾಗಿ ಎಲ್ಲ ಶುಚಿಯಾಗಿ ಬಂದಿದ್ದೀವಿ. ಭಾಷೆ ಶುಚಿ ಕೇಳ್ತಿಲ್ಲ ಅಮ್ಮನವರು, ಅಂತರಂಗ ಶುಚಿ ಕೇಳ್ತಿದ್ದಾರೆ. ಅಂದರೆ ಶುಚಿಯಾದ ಜೀವಿತಕ್ಕೆ ಪೂರಕವಾಗಿ ಇವು ಬೇಕು. ಬಾಹ್ಯ ಶುಚಿನೂ ಬೇಕೇ ಬೇಕು. ಬಾಹ್ಯ ಶುಚಿ ಇಲ್ಲದಲ್ಲಿ ನಾವು ಹೆಂಗಂದಾಗ ಬಂದು ಕೂತ್ಕೊಂಡ್ರೆ ಅದು ಅಲ್ಲ, ಇದು ಬೇಕು. ಇದು 1% ಅಷ್ಟೇ. ಬಾಹ್ಯ ಜೀವನ 1%, ಇನ್ನು 99% ಅಂತರಂಗ ಶುಚಿ. ಆ ಅಂತರಂಗ ಶುಚಿ ಬಗ್ಗೆ ಎಲ್ಲೆಲ್ಲಿ ನಾವು ಎಡುತ್ತಾ ಇದ್ದೀವಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ನಾವು ಯಾರ್ಯಾರು ಇಲ್ಲಿ ಬಂದು ಸೇರಿದ್ದೀವಿ. ಇಲ್ಲಿ ವ್ಯವಸಾಯ ಮಾಡೋ ಬಂದಿದ್ದೀವಿ, ವ್ಯಾಪಾರಸ್ಥರು ಬಂದಿದ್ದೀವಿ, ಉದ್ಯೋಗಸ್ಥರು ಬಂದಿದ್ದೀವಿ, ಡಾಕ್ಟ್ರು ಬಂದಿದ್ದೀವಿ, ಲಾಯರು ಬಂದಿದ್ದೀವಿ. ನಮ್ಮ ವೃತ್ತಿ ಜೀವನದಲ್ಲಿ ಎಲ್ಲೆಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ ಸರಿಯಾಗಿ, ಪ್ರಾಮಾಣಿಕವಾಗಿ, ಖಚಿತವಾಗಿ, ಮಹಾತ್ಮನ ಮೆಚ್ಚುವಂಥ ಜೀವನ ಮಾಡ್ತಾ ಇದ್ದೀವ, ಅವು ಚೆಕ್ ಮಾಡ್ಕೊಳ್ಳೋದೇ ಸುವರ್ಣ ಸೋಪಾನಗಳು. ಅದಕ್ಕಿನ್ನ ಸುವರ್ಣ ಸೋಪಾನಗಿನ್ನ ಉತ್ತಮವಾದ ಯಾವುದು ನಮ್ಮ ಇದಕ್ಕೆ ಬಂದಿಲ್ಲ. ಸುವರ್ಣ ಸೋಪಾನ ಒಂದೇ ಅತಿ ಶ್ರೇಷ್ಠವಂತ ನಮ್ಮ ಬ್ಲವರ್ಸ್ ಕೆಮ್ನವರು ಅವರು ಸಾಧನೆ ಮಾಡಿ ಅವ್ರ ಜೀವನವೆಲ್ಲ ಮಾಡಿದ್ದಾರೆ. ಅದನ್ನು ಫಾಲೋ ಮಾಡೋ ನಮ್ಮ ನಾಯಕರು ಬೇಕಾದಷ್ಟು ಇದ್ದಾರೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಜೀವನವನ್ನು ತ್ಯಾಗ ಮಾಡಿ ದೇಶ ಬಿಟ್ಟು ದೇಶಕ್ಕೆ ಬಂದು ನಮ್ಮ ಸಂಪ್ರದಾಯ ಕಲಿತು ನಮಗೆ ಬುದ್ಧಿ ಹೇಳೋಕ್ಕೆ ಬಂದಿದ್ದಾರೆ. ಯಾಕೆ? ನಮ್ಮದು ಹೆಂಗಿದೆ ಅಂದರೆ ಮುಚ್ಚೋಗಿರೋ ಒಂದು ಪರ್ದ ಇದೆ ನಮ್ಮೆಲ್ಲರೂ. ಅನಿಬೆಸೆಂಟ್ ಮಾತೆಯವರು ಮಹಾತ್ಮರು ಪರ್ಮಿಷನ್ ತಗೊಂಡು ಅವರೇನು ಹೇಳಿದ್ದಾರೆ, ಈ ಜ್ಞಾನ ಇಲ್ಲಿ ಬೆಳೆಯೋದಿಲ್ಲ, ಈ ಜ್ಞಾನ ಹಂಚೋದಕ್ಕೆ ನೀವು ಭಾರತಕ್ಕೆ ಹೋಗಬೇಕು. ಭಾರತ ಜನರು ಎಲ್ಲ ಜ್ಞಾನ ಅಡಗಿದೆ, ಅದನ್ನು ತೊಲಗಿಸ್ಬೇಕಾದ್ರೆ ನೀವು ಅಲ್ಲೋಗಿ ಮೊದಲು ಆ ಭಾರತಕ್ಕೆ ಜ್ಞಾನ ಕೊಟ್ಟರೆ ಅವರು ಬೇಗ ಎಚ್ಚರಿಕೊಂಡು ಈ ಪ್ರಪಂಚಕ್ಕೆ ಮತ್ತೂ ಜ್ಞಾನ ಕೊಡ್ತಾರೆ. ಅಮೇರಿಕಾದಲ್ಲಿ ಸ್ಥಾಪನೆ ಆಯಿತು, ಅಲ್ಲಿ ಬೆಳೆಯಲಿಲ್ಲ, ಅದು ಬೆಳೆಯೋಕ್ಕಲ್ಲ ಅವಕಾಶ ಇಲ್ಲ, ಅಂಥ ಜೀವವರ್ಗ ಅಲ್ಲಿಲ್ಲ. ಇಲ್ಲಿದೆ ಆ ಜೀವವರ್ಗ, ಮುಚ್ಚಿದೆ, ಬೂದಿ ಮುಚ್ಚಿದ ಕೆಂಡದಾಗಿ ಇಲ್ಲಿದೆ. ಇದನ್ನು ನೀವು ಹೋಗಿ ಅಲ್ಲಿ ನೀವು ಸ್ಥಾಪನೆ ಮಾಡಿದರೆ ತುಂಬ ಸರ್ವತೋಮುಖ ಅಭಿವೃದ್ಧಿಯಾಗಿ ಬೆಳೀತೈತೆ, ಇದು ಪ್ರಪಂಚಕ್ಕೆ ಶಾಂತಿ ಕೊಡುತ್ತೆ ಎಂಬ ಉದ್ದೇಶಕ್ಕೆ ಇದು ಬಂತು. ಅದು ಉದಾಹರಣೆಯಾಗಿ ಕರೋನಾ ಪೀರಿಯಡಲ್ಲಿ ಇಡೀ ಪ್ರಪಂಚ ಎಲ್ಲ ಅಲ್ಲಾಡ್ತು, ಅಲ್ಲಿ ನಮ್ಮ ಭಾರತ ಅಲ್ಲಾಡಲಿಲ್ಲ. ಏನು ಕಾರಣ? ಇದೇ ಈ ಜ್ಞಾನನೇ, ಈ ಆಧ್ಯಾತ್ಮ ಜ್ಞಾನನೇ. ಆಧ್ಯಾತ್ಮ ಜ್ಞಾನ ತುಂಬಿ ತುಳುಕ್ತಾ ಇದೆ, ಆದರೆ ಅದು ಮುಚ್ಚೋಗಿದೆ. ಯಾಕೆ ಮುಚ್ಚೋಯ್ತು? ರಾಜಕಾಲ ಬಂತು. ರಾಜಕಾಲ ಬಂದಾಗ ನಮ್ಮ ಸಂಪ್ರದಾಯಗಳೆಲ್ಲ ಕೊಳ್ಳೆ ಹೊಡೆದ್ಬಿಟ್ರು. ಮತ್ತು ಸಂಪ್ರದಾಯ ಅತಿ ಶ್ರೇಷ್ಠವಾದ್ದು, ಇದು ಈ ಪದ್ಧತಿ ತುಂಬ ಶ್ರೇಷ್ಠವಾದ್ದು, ಇದನ್ನು ಉದ್ಧಾರ ಮಾಡಬೇಕು ಎಂಬ ಉದ್ದೇಶಕ್ಕೆ ಮತ್ತು ನಮ್ಮ ಈ ಅಧ್ಯಕ್ಷರು ಎಲ್ಲ ಕುಂತು ಈ ಭಾರತ ಸಮಾಜಕ್ಕೆ ಹೋಗಿ ಏರ್ಪಾಟ್ ಮಾಡಿದರು. ನಮಗೂ ದೇವರಿಗೂ ಸಂಬಂಧ ಹರಿದೋಗಿದೆ, ಅದು ಮತ್ತು ನಾವು ಉದ್ಧಾರ ಮಾಡಿದರೆ ಮಾತ್ರ ಮತ್ತು ಭಗವಂತ ನಮ್ಗೆ ಸಂಬಂಧ ಏರ್ಪಾಟಾಗುತ್ತೆ, ಮತ್ತು ಸುಭಿಕ್ಷಾ ಕಾಲ ಬರುತ್ತೆ ಅಂತ ಅವ್ರು ನಿರ್ಣಯ ಮಾಡ್ಕೊಂಡು ನಾವು ನೋಡು ಎಲ್ಲ ಜಾತಿ ವರ್ಗನೊಂದು ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಮಗೆಲ್ಲಿದೆ? ಒಂದೊಂದು ದಿಕ್ಕೊಬ್ರು ಹೋಗ್ತೀವಿ, ಯಾವ ಊರು, ಈ ಊರು, ಆ ದೇಶ, ಈ ದೇಶ, ಅವರೆಲ್ಲರೂ ಒಂದೇ ಮಾಡ್ತಾರೆ. ಹಂಗಾಗದಾಗ ನಾವು ಒಂದೇ ಕಡೆ ಮಾಡೋಣ ಉದ್ದೇಶಕ್ಕೆ ಆ ಸಮಾಜ ಮಾಡಿದ್ದಾರೆ.
ಬಾಲಸಮಾಜ ಪೂಜೆ. ಆ ಬಾಲಸಮಾಜ ಏನಿದೆ, ಒಂದು ಪ್ರಪಂಚ ಕಲ್ಯಾಣ, ಇನ್ನೊಂದು ನಿನ್ನ ಕಲ್ಯಾಣ, ಎರಡೂ ಆಗುತ್ತೆ. ನಾವು ಕಡಲೆ ಬೀಜ ಗಾಣಕ್ಕೆ ಹಾಕ್ತೀವಿ, ಎಣ್ಣೆಗಾಗಿ ಹಾಕ್ತೀವಿ, ಅಲ್ಲಿ ಹಿಂಡಿ ಎಕ್ಸ್ಟ್ರಾ ಬರ್ತೈತೆ. ಹಂಗೆ ಪ್ರಪಂಚ ಕಲ್ಯಾಣಕ್ಕಾಗಿ ಜ್ಯೋತಿ ಪೂಜೆ ಮಾಡಿದಾಗ ಒಂದು ಪ್ರಪಂಚ ಕಲ್ಯಾಣ ಖಚಿತ, ನಮ್ಮ ಬಿದ್ದೂ ಖಚಿತ. ಈ ಸುವರ್ಣ ಸೊಬಳ ಬಗ್ಗೆ ಇನ್ನು ಸ್ವಲ್ಪ ಆಳವಾಗಿ ಚಿಂತೆ ಮಾಡೋಣ. ನಾವು ಎಲ್ಲೆಲ್ಲಿ ಎಡುತ್ತಾ ಇದ್ದೀವಿ, ಎಲ್ಲೆಲ್ಲಿ ಸರಿಪಡಿಸ್ಕೋಬೇಕು, ಹೆಂಗೆ ಸರಿಪಡಿಸ್ಕೋಬೇಕು, ನನಗೆ ತೋಚಿದ ವಿಷಯದ ನಿಮಗೆ ಹಂಚ್ಕೊಳ್ತೀನಿ. ಅಲ್ಲಿ ನೀವು ತುಂಬಿಸದೇ ಇದ್ದ ಸ್ವೀಕಾರ ಮಾಡಬೇಕು ಅಂತ ನನ್ನ ವಿನ್ನಪ. ಏನು ಈ ನಿನ್ನೆ ಇವತ್ತು ಎಲ್ಲ ನಮ್ಮ ಗ್ರಂಥಗಳು ಮೌನವಾಣಿ ಬಗ್ಗೆ ಮತ್ತು ನಿನ್ನೆ ನಮ್ಮ ಜಿಡ್ಕೃಷ್ಣಮೂರ್ತಿ ಕೊಟ್ಟರ ಅಂತ ವಿವೇಕ, ವೈರಾಗ್ಯ, ಸಹಚಾರ, ಪ್ರೇಮ ಏನು ಬಂದರು ಅವೆಲ್ಲವೂ ನಮ್ಗೆ ಅಗತ್ಯ. ಅವು ಬಿಟ್ಟು ನಾವು ಹೆಜ್ಜೆ ಮುಂದೆ ಹೋಗೋಕ್ಕಾಗಲ್ಲ. ವಿವೇಕ ಅಂದರೆ ಬರೀ ಸಾಹಿತ್ಯ ವಿವೇಕ ಅಲ್ಲ, ಜೀವನ ವಿವೇಕ, ಕ್ಷಣ ಕ್ಷಣಕ್ಕೂ. ಹೆಂಗಪ್ಪ ಅಂದರೆ ಈ ಗ್ರಂಥಗಳು ನಮ್ಮನ್ನು ಈ ಗ್ರಂಥಗಳೆಲ್ಲ ನಮ್ಮನ್ನು ಕಳೆದೊಯ್ಯುತ್ತವೆ ಆಧ್ಯಾತ್ಮಕ್ಕೆ ಅಂತಾರೆ. ಈ ಗ್ರಂಥಗಳನ್ನು ನಾವು ಕುದುರೆಗೆ ಹೋಲಿಸಿದರೆ ಆ ಕುದುರೆ ಕಾಲು ಲಾಳ ಕಟ್ತಾರೆ, ಆ ಲಾಳ ನಾವಾಗಬೇಕು. ಅಂದರೆ ಒಂದು ಕ್ಷಣನೂ ಗ್ರಂಥದ ಆಚೆ ಹೋಗ್ಬಾರ್ದು. ಜೀವನ ಮಾಡಬೇಕಾದ್ರೆ ಒಂದು ಕ್ಷಣ ಆಚೆ ಹೋದ್ರೂ ಒಂದು ಲಾಳದಿ ಕುದುರೆ ಮುಂದೆ ಒಂದು ಅಜ್ಜನ ಕಾಲಿಕ್ಕೋದಿಲ್ಲ. ಹಾಗೆ ನಾವು ಆ ಕುದುರೆ ಲಾಳ ಹೆಂಗೆ ಕುದುರೆ ಕಾಲು ಕಚ್ಕೊಂಡಿರುತ್ತೋ ಹಂಗೆ ಈ ಗ್ರಂಥಗಳನ್ನು ಪ್ರತಿನಿತ್ಯ ಜೀವನದಲ್ಲಿ ಅದನ್ನು ಆಚರಣೆ ತಂದುಕೊಂತ ಗ್ರಂಥನ ಮುಂದುವರಿಸಬೇಕು. ಸುಮ್ಮನೆ ಒಂದು ಸರಿ ಓದಿ ಮನೆಗೆ ಹಂಗೆ ಹೋಗ್ಬೋದು ಹಿಂಗೆ ಬೋದು ಅಲ್ಲ. ಹೆಜ್ಜೆ ಹೆಜ್ಜೆಗೂ ಎಲ್ಲ ಕಾರ್ಯಗಳಿಗೂ ಎಲ್ಲ ಸಂದರ್ಭದಲ್ಲೂ ಈ ಗ್ರಂಥ ನಮ್ಗೆ ನೆನಪಾಗಬೇಕು. ಆ ನೆನಪಾದಾಗ ನಮಗೆ ಇದನ್ನು ಅನುಕೂಲ ಆಗುತ್ತೆ. ಇಲ್ಲಿ 4 ಭಾಗ ಮಾಡಿದ್ದಾರೆ. ವ್ಯವಸಾಯಕ್ಕೆ ಬರೋಣ. ನಾವು ಎಲ್ಲ ರೈತರು, ವ್ಯವಸಾಯ ಮಾಡ್ತಾ ಇರ್ತೀವಿ. ಅಂದರೆ ಶುಚಿಯ ಜೀವಿತ ಅಂತಂದರೆ ನಾವು ಬೆಳೆ ಬೆಳಿತೀವಿ. ಬೆಳೆ ಬೆಳಕ್ಕೆ ಭೂಮಿಯೆಲ್ಲ ಚಕ್ರ ಮಾಡ್ತೀವಿ, ಬೆಳೆ ಇಡ್ತೀವಿ. ಆ ಬೆಳೆದಿದ್ದು ಕಳೆನೂ ಬರುತ್ತೆ. ನಾವು ಎಷ್ಟು ಶುದ್ಧ ಮಾಡಿದ್ರೂ ಇದು ಕಳೆನೂ ಬರುತ್ತೆ. ಯಾಕೆ ಬರುತ್ತೆ ಕಳೆ? ನಾವು ಆ ಆಚರಣೆ ಮಾಡಬೇಕಾದ್ರೆ, ಆ ವ್ಯವಸಾಯ ಮಾಡಬೇಕಾದ್ರೆ ಶುದ್ಧವಾಗಿ ಮಾಡೋದಿಲ್ಲ. ಏನು ಮಾಡ್ತೀವಿ, ಹೊಲದಲ್ಲಿ ಎಲ್ಲ ಸೊಪ್ಪು ಸೆದೆ ಎಲ್ಲ ಬಿಟ್ಟು ಬೆಂಕಿ ಇಕ್ತೀವಿ. ಆ ಬೆಂಕಿ ಇಕ್ಕಿದಾಗ ಆ ಬೆಂಕಿ ಒಳಗಡೆ ಇವತ್ತೇಕಲ್ಲ ಸುಮಾರು ದಿನ ಹಂಗೆ ಬಿಟ್ಬಿಡ್ತೀವಿ. ಆವಾಗ ಬೆಂಕಿ ಇಕ್ತೀವಿ. ಆಗ ಸಾವಿರಾರು ಜೀವರಾಶಿ ಸತ್ತೋಗುತ್ತೆ. ನಮ್ಗೆ ಗೊತ್ತಾಗಲ್ಲ, ಏನು ನಾವು ವೇಸ್ಟ್ ಸುದ್ದಿ ಅಂತೀವಿ. ಅಲ್ಲಿ ಆ ಕಸ ಇನ್ನೊಂದು ಪ್ರಾಣಿಗೆ ಆಹಾರ ಆಗುತ್ತೆ. ಅದು ಸೆದ್ಲು ಅಂತ ಒಂದು ಹುಳ ಇದೆ, ಅದಕ್ಕೆ ಅದು ಆಹಾರ ಆಗುತ್ತೆ. ನಾವು ಅಲ್ಲಿ ತೆಗಿತೀವಿ ಮತ್ತು ಔಷಧಿ ಹೊಡಿತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ, ಬೆಳೆ ಚೆನ್ನಾಗಿ ಬರಲಿ ಅಂತ. ಎಷ್ಟು ಜೀವರಾಶಿ ಸತ್ತೋಗುತ್ತೆ ಅಲ್ಲಿ, ಅದು ನಮ್ಗೆ ಅರಿವಿದೆಯಾ? ಜೀವರಾಶಿ ಜೀವ ಬಿಡುತ್ತೆ, ನಮ್ಗೆ ಅದಿಲ್ಲ. ನಮ್ಗೆ ಲಾಭ ಅಂದರೆ ಸಾಕು. ನಾವು ಗೊಬ್ಬರಗಳು ಹಾಕ್ತಿದ್ದೀವಿ ಹೊಲಗಳಿಗೆ, ರಸಗೊಬ್ಬರಗಳು. ಅದು ಏನಾಗ್ತಾ ಇದೆ, ಭೂಮಿ ಮೆಲ್ಟ್ ಆಗ್ತಾ ಇದೆ. ಆದರೆ ಆಸಿಡ್ ಇದೆ. ಆಸಿಡ್ ಏನು ಭೂಮಿ ಪದರಗಳಲ್ಲಿ ಇಳಿದಲ್ಲಿ ಮೆಲ್ಟ್ ಆಗುತ್ತೆ. ಈ ಭೂ ವಾತಾವರಣ ಮ್ಯಾಕು ಕೆಳಕ್ಕೆ ಆಡ್ತಾ ಇಲ್ಲ. ಅದರಿಂದ ಈ ಪ್ರಪಂಚಕ್ಕೆ ತೊಂದರೆ ಆಗ್ತಾ ಇದೆ. ಅನಾಹುತಗಳಾಗೋದಕ್ಕೆ ಕಾರಣ ನಾವು ಮಾಡೋ ಜೀವನಕ್ಕಾಗಿ ಎಲ್ಲೆಲ್ಲಿ ವ್ಯವಸಾಯ ಮಾಡ್ತಾ ಏನೇನು ತೊಂದರೆ ಮಾಡ್ತಾ ಇದ್ದೀವಿ, ಮೆನ್ಯೂರ್ ಹಾಕ್ತಾಯಿದ್ದೀವಿ, ಔಷಧಿ ಹೊಡಿಸಿದ್ದೀವಿ, ಪ್ರಕೃತಿ ವಾತಾವರಣ ಹಾಳಾಗ್ತಾ ಇದೆ, ಜೀವರಾಶಿ ಹೋಗ್ತಾ ಇದೆ. ಯಾವ ಜೀವರಾಶಿ ಕೊಲ್ಲೋಕೆ ನಮ್ಮ ಹಕ್ಕಿದೆ? ನಮ್ಮ ಜೀವನಕ್ಕಾಗಿ ಯಾವ ಜೀವರಾಶಿ ಕೊಲ್ಲೋ ಹಕ್ಕು ನಮ್ಗೆ ಯಾರು ಕೊಟ್ಟಿದ್ದಾರೆ? ಇಲ್ವಲ್ಲ. ಆ ಎಚ್ಚರ ಯಾವಾಗ ಈ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿ ಪ್ರತಿನಿತ್ಯ ಅದನ್ನು ಮನಸ್ಸಿನಲ್ಲಿ
ಇಟ್ಕೊಂಡು ನಾವು ಜೀವನ ಮಾಡ್ತಾಯಿದ್ರೆ ಆ ಎಚ್ಚರ ಬರ್ತೈತೆ. ಇದೇನು ಟೈಮ್ ಪಾಸ್ ಸಮಸ್ಯೆ ಅಲ್ಲ, ಟೂರ್ ಮಾಡೋ ಸಮಸ್ಯೆ ಅಲ್ವೇ ಅಲ್ಲ. ಎಚ್ಚರ ಎಚ್ಚರ ಎಚ್ಚರ. ಎಂಥ ಎಚ್ಚರ? ಮನೇಲೊಂದು ಹಾವು ಬರುತ್ತೆ, ಯಾರು ಹಿಡಿಯೋ ಸಿಗಲ್ಲ, ಅದು ಮನೆಗಿರ್ತೀವಿ ನಾವು, ಮಲಗಿಬಿಡ್ತೀವ, ಎಲ್ಲಿ ಸೌಂಡ್ ಬಂದ್ರೂ ಹಾಂ ಹಾಂ ನೋಡ್ತೀವಿ. ಹಾಗೆ ಈ ಗ್ರಂಥಗಳು ನಮ್ಮ ಜೀವನದಲ್ಲಿ ಆಚರಣೆ ತಂದ್ಕೊಂಡು ಒಂದು ಮಾತಾಡ್ಬೇಕಾದ್ರೆ, ಒಂದು ಊಟ ಮಾಡಬೇಕಾದ್ರೆ, ಒಂದೊಬ್ಬರ ಹತ್ರ ಒಂದು ಪ್ರಯಾಣ ಮಾಡಬೇಕಾದ್ರೆ ಎಚ್ಚರ ಎಚ್ಚರ ಎಚ್ಚರ. ಅಂಥ ಎಚ್ಚರ ಇದ್ದರೆ ಮಾತ್ರ ಸುವರ್ಣ ಸೋಪಾನಗಳನ್ನು ಆಚರಣೆ ತಂದಂಗೆ. ಇಲ್ಲ ಸುವರ್ಣ ಸೋಪಾನ ಇಲ್ಲ. ಯಾರಂತೆ ಅಂದರೆ ಊರಂತೆ ಅಲ್ಲ ಈ ಸಂಸ್ಥೆ, ವಿಶೇಷವಾದ ವ್ಯಕ್ತಿಗಳು. ನಾವು ಪ್ರಯಾಣ ಮಾಡಿ ಎಲ್ಲ ಹಂತಗಳನ್ನು ದಾಟಿ ಮಾನವ ವರ್ಗಕ್ಕೆ ಬಂದಿದ್ದೀವಿ. ಖನಿಜ, ಸಸ್ಯ, ಪ್ರಾಣಿ ವರ್ಗ ಇಲ್ಲಿ ಬಂದಿದ್ದೀವಿ. ಎಷ್ಟು ಜನ್ಮ, ಎಷ್ಟು ಜೀವರಾಶಿಯಿಂದ ನಾವು ನಮಗೆ ಸಹಾಯ ಮಾಡಿದೆ, ಎಷ್ಟು ಜೀವರಾಶಿಯಿಂದ ಜೀವನ ಮಾಡ್ತಿದ್ದೀವಿ. ಈಗ ಈ ಹಂತಕ್ಕೆ ಬಂದಿದ್ದೀವಿ ಅಂದರೆ ನಾವು ಆ ಮಹಾಜ್ವಾಲೆಯಿಂದ ಒಂದು ಕಿಡಿ ಈಚೆ ಬಂದು ಅವೆಲ್ಲ ಹಂತಗಳು ದಾಟಿ ಈಗ ನಾವು ಪಶ್ಚಿಮ ದಿಕ್ಕು ಹಿಂಗೆ ಬಂದಿರೋ, ಈಗ ಪೂರ್ವಕ್ಕೆ ತಿರುಗಿದ್ವಿ, ಪೂರ್ವ ಮುಖ ಮಾಡ್ತಾಯಿದ್ವಿ. ಪೂರ್ವದಲ್ಲಿ ಅಂದರೆ ಪೂರ್ವ ಅಂದರೆ ನಮ್ಮ ಮೂಲಕ್ಕೆ ಹೋಗ್ಬೇಕು. ನಾವು ಇಲ್ಲಿದ್ದ ನಾವು ಪೂರ್ವಕ್ಕೆ ಹೋಗ್ಬೇಕು. ಇಲ್ಲಿದ್ದು ಬರೀ ಇಳಿದಿದ್ದೆ ಆಯ್ತು, ಇಳಿದು ಈಗ ಮ್ಯಾಕ್ ಹತ್ತಾಗಿ ಬಂದಿದ್ವಿ ಅಂದರೆ ಅರ್ಧಕ್ಕೆ ಬಂದಿದ್ದೀವಿ. ಅರ್ಧದ ಮುಂದಕ್ಕೆ ಹೋಗ್ಬೇಕಿನ್ನು. ಆ ಅರ್ಧದಲ್ಲೂ 200 ಕೋಟಿ ವರ್ಷ ಆಗಿದೆ. ನಾವು ಜನ್ಮಗಳು ತಗೊಂಡು ಒಂದು ಕಡೆ ಹೇಳ್ತಾರೆ, ನಮ್ಮ ಜನ್ಮಗಳು ಹಿಮಾಲಯದಷ್ಟು ರಾಶಿ ಬಿದ್ದಿಯಂತೆ ಮೂಳೆ, ಅಷ್ಟು ಜನ್ಮಗಳು ಕಳ್ಸ ಬಂದಿದ್ದೀವಿ ನಾವು. ಅಲ್ಲೇ ಇದ್ದೀವಿ. ಒಂದು ಕಡೆ ಅನ್ವಿಷನ್ ಹೇಳ್ತಾರೆ, 40-50 ಜನ್ಮಗಳು ಆದ್ರೂ ಯಾರು ಬದಲಾವಣೆ ಆಗಿಲ್ಲ, ಹಾಗೆ ಇದ್ದಾರೆ, ಎಲ್ಲಿದ್ದಾರೆ ಹಾಗೆ ಇದ್ದಾರೆ ಅಂತ. ಆ ಬದಲಾವಣೆ ತರೋದಕ್ಕೆ ಥಿಯೋಸಫಿ ಬಂದಿಲ್ಲ. ಸಾಮಾನ್ಯವಾಗಿ ಥಿಯೋಸಫಿ ಬಂದಿಲ್ಲ. ಥಿಯೋಸಫಿನ ಆಳವಾಗಿ ನಾವು ಪ್ರತಿನಿತ್ಯ ಜೀವನದಲ್ಲಿ ತಂದುಕೊಂಡು ನಾವು ಮುಂದುವರಿಬೇಕು. ವ್ಯವಸಾಯ ಆಯಿತು, ವ್ಯಾಪಾರ ಮಾಡ್ತಾಯಿದ್ದೀವಿ. ರಕರಕಾಲ ವೃತ್ತಿಗಳು, ಎಷ್ಟು ವೃತ್ತಿಗಳು ವ್ಯಾಪಾರಗಳಿದ್ದಾವೆ. ಲಾಭ ತಿನ್ನೋಣ, ಲಾಭ ಇಲ್ಲದೆ ಮಾಡೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟು ಲಾಭ ತಿನ್ನೋಣ. ಇನ್ನು ಬೇರೆ ಸೈಜ್ ಬಿಟ್ಕೊಡೋಣ, ನಾವು ಹೊಟ್ಟೆ ತುಂಬಿದೆ, ನಮಗೆ ಸಾಕು ಅನ್ಸೋದೇ ಇಲ್ವಲ್ಲ. ಯಾವುದು ಸಾಕು ಅಂದ್ರಿಲ್ಲ ನಮಗೆ. ಬೇಕು 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 ಅಂತಲೇ ಇದ್ದಲ್ಲಿ ಸಾಕು ಅನ್ನೋ ಪದ ನಮ್ಮಲ್ಲಿ ಬಂದೇ ಇಲ್ಲ. ಸಾಕು ಅಂತ ಅಂದಾಗೆ ಪೂರ್ವದ ಮುಖ, ಬೇಕು ಅನ್ನೋರು ಪಶ್ಚಿಮ ಮುಖನೇ ಹೋಗ್ತಾ ಇರೋದೆ, ಹುಡ್ಕೊಂಡು ಹೋಗ್ತಾ ಇರೋದೆ. ಯಾವಾಗ ನಾವು ಸಾಕು ಅಂದ್ಕೊತೀವೋ ಆಗ ಪೂರ್ವದ ಮುಖ. ನಾವು ಪ್ರವೃತ್ತಿಯಲ್ಲಿದ್ದು ನಿವೃತ್ತಿ ಕಡೆ ಮಾಡ್ತೀವಿ ಅಂದರೆ 2 ದೋಣಿಗಳ ಪ್ರಯಾಣ. 2 ದೋಣಿ ಪ್ರಯಾಣ ಮಾಡೋದು ಸಾಧ್ಯವನ? ಅಲ್ಲೇ ಇರ್ತೀವಿ, ಒಂದು ಹೆಜ್ಜೆ ಮುಂದೆ ಹೋಗಲ್ಲ, ಹಿಂದೇನು ಹೋಗಲ್ಲ. ಹಂಗೆ ನಾವು ಪ್ರಯಾಣ. ಮತ್ತು ಉದ್ಯೋಗಸ್ಥರು ಬೆಲ್ಲು ಆಗದಂಗೆ ನಮ್ಮ ಬಂದಿರೋ ವೃತ್ತಿನ ಸ್ವಚ್ಛವಾಗಿ ಮಹಾತ್ಮ ಮೆಚ್ಚ ಮಾಡಬೇಕಾಗಲಿ, ಜನ ಮೆಚ್ಚ ಅಂತ ಉದ್ಯೋಗ ಮಾಡಿದರೆ ಅದೇ ಮತ್ತು ಅಲ್ಲೇ ಇರ್ತೀವಿ. ಇವೆಲ್ಲ ನಾವು ಮುಂದುವರಿಬೇಕಂದ್ರೆ ಮೊದಲು ನಮ್ಮ ಆಹಾರ ನಿಯಮ, ವೃತ್ತಿಗಳು ಮತ್ತು ಆಹಾರ ನಿಯಮ. ಅನ್ವಿಸೆಂಟ್ ಏನು ಹೇಳಿದ್ದಾರೆ, ಒಂದು TOS ಸ್ಥಾಪನೆ ಮಾಡಿರೋರು ಜಗತ್ ಕಲ್ಯಾಣ ಮಾಡೋಕ್ಕಾಗಿ, ಈ ನಮ್ಮನ್ನೆಲ್ಲ ಆಕರ್ಷಣೆ ಮಾಡೋಕ್ಕಾಗಿ, ಈ ಜನ ಈ ಸಂಸ್ಥೆ ಬರಲಿ, ದಾನ ಧರ್ಮ ಮಾಡೋ ಗುಣ ಇರಲಿದೆ, ಇವ್ರಿಗೆ ಇದು ಕೊಡೋಣ ಅಂತ TOS ಪ್ರಾರಂಭ ಮಾಡಿದರು. TOSಗೆ ಏನು ಸೂಚನೆ ಕೊಟ್ಟಿದ್ದಾರೆ ಅವರು, ನೀನು ಮಾಂಸದ ಅಂಗಡಿಯಲ್ಲಿ ಚಂದ ತಗೋಬಾರ್ದು ಅಂತ ಹೇಳಿದ್ದಾರೆ, ಚರ್ಮ ವ್ಯಾಪಾರದಲ್ಲಿ ಚಂದ ತಗೊಳ್ಳೋದು ಅಂತ ಹೇಳಿದ್ದಾರೆ, ಮತ್ತು ಈ ಮತ್ತು ಪದಾರ್ಥ ಮಾಡೋತ್ತೆ ಚಂದ ತಗೋಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ನಾವು ದಾನ ಧರ್ಮ ಮಾಡೋಕ್ಕೇ ಇಂಥ ರೂಲ್ಸ್ ಅವ್ರು ಹೇಳಿದಾಗ ನಮ್ಮ ಜೀವನಕ್ಕೆ ಎಂಥ ರೂಲ್ಸ್ ಬೇಕು? ನಾವು ಯೋಚನೆ ಮಾಡೋಣ. ನಾವು ಯಾಕೆ ಪಾಪಿಯ ಸೊತ್ತು ಪ್ರಾಯಶ್ಚಿತ್ತಕ್ಕಲ್ಲದೆ ಪುಣ್ಯ ಕಾರ್ಯಗಲ್ಲ ಅಂತ ತಿಳಿದಿದೆ ಅವ್ರಿಗೆ. ನಮಗೆ ತಿಳಿದಿದೆಯಾ? ಅಂದರೆ ನಾವು
ಜೀವನ ಮಾಡ್ತಾಯಿದ್ದೀವಿ ಕಣ್ಣು ಮುಚ್ಕೆ ಮಾಡ್ತಾಯಿದ್ದೀವಿ. ಥಿಯೋಸಫಿ ಮೇಲೆ ಕಣ್ಣು ತಕ್ಕಂಡು ಮಾಡಬೇಕು. ಕಣ್ಣು ರಾತ್ರಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋವರೆಗೂ ಒಂದು ಜೀವನ, ಕಣ್ಣು ತೆಗೆದ ಮೇಲೆ ಎಂಥ ಜೀವನ. ಈ ಥಿಯೋಸಫಿ ಆಧಾರ ಜೀವನ. ಇಲ್ಲಾಂದರೆ ಥಿಯೋಸಫಿ ಅಲ್ಲ. ಆಹಾರ ನಿಯಮ. ಈಗ ಕಾಡಿಗೂ ನಮಗೂ ವ್ಯತ್ಯಾಸ ನೋಡೋಣಂತೆ. ಕಾಡಲ್ಲಿ 2 ವರ್ಗ ಇದೆ. ಒಂದು ಜೀವಹಿಂಸ ವರ್ಗ, ಶಾಂತಿಯುತ ವರ್ಗ. ಹಂಗೆ ನಾವು ಇಲ್ಲಿ ಇದ್ದೀವಿ. ನಮ್ಮದು ಒಂದು ಸಾತ್ವಿಕ ಆಹಾರ, ತಾಮಸ ಆಹಾರ. ಇಲ್ಲಿ ನೋಡ್ರಿ, ಹುಲಿ, ಸಿಂಹ, ನಾಯಿ, ತೋಳ ಏನು ತಿಂತವೆ? ಅವು ಬೇಟೆ ಆಡ್ಕೊಂಡು ತಿಂತವೆ. ಪ್ರತಿನಿತ್ಯ ಜೀವನಕ್ಕೆ ಹೋರಾಟ ಅದು. ಇಲ್ಲಿ ಹೋರಾಟ ಜೀವನ ಆಗೋದೇ ಇಲ್ಲ ಅದಕ್ಕೆ. ಇಲ್ಲಿ ಹಾಗೆ ಇರ್ತಾನೆ, ಈ ಪ್ರಪಂಚದಲ್ಲಿ ಹಂಗೆ ತಾನೆ. ಯಾರು ಅದನ್ನು ಬಳಸ್ಕೊಂಡು ಜೀವನ ಮಾಡ್ತಿದ್ರು ಅವ್ರು ಪ್ರತಿನಿತ್ಯ ಹೋರಾಟನೇ. ನಿದ್ದೆ ಇಲ್ಲ, ಒಂದು ಸುಖ ಸಂತೋಷ ಸಿಗಲ್ಲ ಅವ್ರಿಗೆ. ಹೋರಾಡ್ತಿರೋದು ಜೀವನಕ್ಕೋಸ್ಕರ. ಅದೇ ಸಾತ್ವಿಕ ಪ್ರಾಣಿಗಳು. ಇವು ಗುಂಪುಗಾರಿಕೆ. ಇದು ಹುಲಿ ಕಂಡ್ರೆ ನಾಯಿಗಾಗಲ್ಲ, ನಾಯಿ ಕಂಡ್ರೆ ತೋಳಕ್ಕಾಗಲ್ಲ, ತೋಳು ಕಂಡ್ರೆ ಅವಕ್ಕಲ್ಲ. ಅವೆಲ್ಲ ಒಂದೇ ಆಹಾರನೇ. ಅಲ್ಲಿ ಡಿವೈಡ್ ಆಗ್ತಾವಲ್ಲಿ. ಅದೇ ಸಾತ್ವಿಕ ಜೀವ ತಗೊಳ್ರಿ. ಕಾಡಲ್ಲಿ ಆನೆ, ಜಿಂಕೆ, ಹಸು, ಕುದುರೆ ಇವೆಲ್ಲ ಕಲ್ತು ಮೇಯ್ತವೆ. ಯಾವ ಒಂದೂ ನನ್ನ ಹುಲ್ಲು ತಿಂತೀಯ, ನನ್ನ ಆಹಾರ ತಿಂತೀಯ ಅಂತ ಜಗಳ ಆಡೋದಿಲ್ಲ. ಅವು ಕಲ್ಲು ತಿಂತ. ಅದೇ ಈ ಪ್ರಪಂಚದಲ್ಲಿ ಕೂಡ ಸಾತ್ವಿಕರೇ ಈ ಜಗತ್ತಿಗೆ ಒಂದು ಒಳ್ಳೆಯ ಕೆಲಸ ಆಗ್ಬೇಕಂದ್ರೆ ಅವರಿದ್ದಾನೆ ಆಗೋದು. ಇನ್ನು ಯಾರಿದ್ದಾನೆ ಸಾಧ್ಯವಿಲ್ಲ. ಹೆಂಗೆ ಕಾಡಲ್ಲಿ ಅದು ನಿವಸ್ತಾಯಿತೋ ಬಲವಾದ ಬಲಹೀನ ತಿಂದು, ಇಲ್ಲಿ ಇವನು ಬಲವಾದನು ಇನ್ನೊಂದು ತಿಂದೇ ಬೆಳೆಸ್ತಾನೆ. ಅಲ್ಲಿ ಸಾತ್ವಿಕರು ಹಾಗಾಗಲ್ಲ. ಹಂಚ್ಕೊಳ್ತಾರೆ, ಎಲ್ಲ ಹಂಚ್ಕೊಳ್ತಾರೆ. ಜೀವನ ಹಂಚ್ಕೊಳ್ತಾರೆ, ವೃತ್ತಿ ಹಂಚ್ಕೊಳ್ತಾರೆ. ಬಿಡು, ಅವನು ಬದುಕಲಿ ಅಂತಾರೆ. ಅಲ್ಲಿ ಈ ವರ್ಗ ಹಾಗಲ್ಲ. ಇವತ್ತು ತಿನ್ನುತ್ತೆ, ಅಲ್ಲೇ ಮಲಗುತ್ತೆ, ಮತ್ತು ಇನ್ನೊಂದು ಯಾವುದು ಬರುತ್ತೇನೋ ಅಂತ. ಇವರು ಅಷ್ಟೇ ತಾನೆ. ಒಂದು ವೃತ್ತಿಯಲ್ಲಿ ಬೆಳೆದು ಹೋಗ್ತಿರ್ತಾರಾಗಲಿ ಸಾಕು ಅಂದ್ಕೊಳ್ಳೋದಿಲ್ಲ. ಇದಾದರೆ ತಿಂತವೆ, ಹೋಗ್ತಿರ್ತವೆ. ನಾಳೆಗೆ ಚಿಂತೆ ಇಲ್ಲ ಅವ್ರಿಗೆ, ಸಾತ್ವಿಕ ಪ್ರಾಣಿಗಳಿಗೆ. ಇಲ್ಲಿ ಅಷ್ಟೇ, ಈ ಜೀವನದಲ್ಲಿ ಅಷ್ಟೇ. ಸಾತ್ವಿಕರಿಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೆ ಚಿಂತೆ, ಅದೇ ವರ್ಗಕ್ಕೆ ಚಿಂತೆ. ಕೆಳವರ್ಗ ಮಾಡೋ ಎಲ್ಲನೂ ಅದೇ ಆಹಾರನೇ, ಅದೇ ಜೀವನನೇ. ಮೇಲ್ಪಂಕ್ತಿ ಹೋಗ್ಬೇಕು ಅಂತಂದರೆ ಮೊದಲು ಇಲ್ಲಿ ಶುಚಿಯಾದ ಜೀವಿತ ಅಂದರೆ ನಿನ್ನ ಜೀವನನು ಹೆಂಗೆ ಈ ನಮ್ಮ ಅನಿಬಿ ಸೆಂಟ್ರು ಈ ಚಂದ ವಸೂಲು ಮಾಡೋಕ್ಕೇ ಇಷ್ಟು ರೂಲ್ಸ್ ಹೇಳಿದಾರಲ್ಲ, ಇನ್ನು ನಾವು ಜೀವನ ಮಾಡೋಕ್ಕೆ ರೂಲ್ಸ್ ಬೇಡವಾ ನಮಗೆ? ರೂಲ್ಸ್ ಆಗದೆ ಏನಾಗುತ್ತೆ? ಅಲ್ಲೇ ಇರ್ತೀವಿ, ಒಂದು ಹೆಜ್ಜೆ ಮುಂದಕ್ಕೆ ಹೋಗಲ್ಲ. ಅಂಥ ಜೀವನ ನಾವು ಮಾಡಬೇಕು. ಅಂದರೆ ಸಾತ್ವಿಕ ಜೀವನ, ಸಾತ್ವಿಕ ಆಹಾರ, ಸಾತ್ವಿಕ ಗುಣ ಎಲ್ಲ ಅಲ್ಲೇ ಬಂದುಬಿಡುತ್ತೆ. ಸ್ಟಾರ್ಟಿಂಗ್ ಹೆಜ್ಜೆ ಶುಚಿಯಾದ ಜೀವಿತ ಅಂದರೆ ನಮ್ಮ ಮೊದಲನೇ ಹೆಜ್ಜೆ ಅಲ್ಲೇ ನಾವು ಎಡುತ್ತಾ ಇದ್ದೀವಿ, ತಪ್ಪುತ್ತಾ ಇದ್ದೀವಿ. ಅಲ್ಲೇ ನಾವು ಸರಿ ಹೋಗಬೇಕು. ಅಂದರೆ ಆಹಾರ ನಿಯಮ. ಅದಕ್ಕೆ ಇನ್ನೊಂದು 4 ಪಾಯಿಂಟ್ ಹೇಳ್ತೀನಿ. ಪೂರ್ಣವಾದ ಪ್ರವೃತ್ತಿ. ಪೂರ್ಣವಾದ ಪ್ರವೃತ್ತಿ ಅಂದರೆ ನಾನು ಮಧ್ಯಾಹ್ನದವರೆಗೂ ವ್ಯಾಪಾರ ಮಾಡ್ತೀನಿ, ಸಾಯಂಕಾಲ ದಿವಸ ಬರ್ತೀನಿ ಅಂದರೆ ಜನಕ ಮಹಾರಾಜನ ರಾಜಯೋಗ ಅಂತಾರೆ. ಅವ್ರು ಹೆಂಗೆ ಮಾಡಿದರು? 12 ಗಂಟೆವರೆಗೂ ರಾಜ್ಯಭಾರ, ಆಧ್ಯಾತ್ಮ ಭಾರ. 12 ಗಂಟೆ ಆದಮೇಲೆ ರಾಜ್ಯಭಾರ. ಎಂದೂ ಮಿಸ್ ಆಗಿಲ್ಲ ಅವ್ರದ್ದು. ಅದಕ್ಕೆ ಅವ್ರನ್ನೇ ರಾಜಮಾರ್ಗ ಅನ್ನೋದು ಅವರೊಬ್ಬನ್ನೇ ಅಂತಿರೋದು. ನಾವು ಹಾಗೆ ಮಾಡ್ಬೋದು, ತಪ್ಪೇನಿಲ್ಲ. ಹಾಗಲ್ವಲ್ಲ. ಇದು ಉಪ್ಪಿನಕಾಯಿ, ಅದು ನಿಜ ಜೀವನ. ಜೀವಹಿಂಸ, ಶಾಂತಿಯುತ, ಅದನ್ನು ನಾವು ಡಿವೈಡ್ ಮಾಡಬೇಕು. ಧಾರ್ಮಿಕ ಜೀವನ, ಆಧ್ಯಾತ್ಮ ಜೀವನ. ನಾವು ಧಾರ್ಮಿಕ ಜೀವನನ ಆಧ್ಯಾತ್ಮಿಕ ಜೀವನ ಅಂತ ನಾವು ಸಂತೋಷ ಪಡ್ತಾ ಇದ್ದೀವಿ. ಧಾರ್ಮಿಕ ಜೀವನಕ್ಕೂ ಆಧ್ಯಾತ್ಮಿಕ ಜೀವನಕ್ಕೂ ಇಲ್ಲಿಗೂ ಆನೆಗಿಟ್ಟು ವ್ಯತ್ಯಾಸ. ನಾವೇನು ಈ ಟೂರುಗಳು, ಯಾತ್ರೆಗಳು, ನಾವು ಸಂಪ್ರದಾಯಗಳು ಎಲ್ಲಿ ಬಿಟ್ಟಿಲ್ವಲ್ಲ. ಇದು ನೋಡೋಣ, ಇದರಲ್ಲಿ ಏನಿದೆ ಅಂತ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಇಲ್ಲಿ ಹೆಜ್ಜೆ ಇಡೋಂಗಿಲ್ಲ, ಪೂರ್ತಿ ಧುಮುಕ್ಲೇಬೇಕು. ಇಲ್ಲಾಂದರೆ ಬೇಡ, ಆ ವೃತ್ತಿನ ಮಾಡ್ಕೊಂಡು ಇದ್ಬೇಡ, ಸ್ವಲ್ಪ ಇರೋಣಂತೆ. ಇದಕ್ಕೂ ಏನಂದರೆ, ಈಗ ಈ ನರಿ ಹುಲಿವೇಷ ಹಾಕೊಳ್ಳುತ್ತಂತೆ. ಏನು
ಬಣ್ಣ ಬಣ್ಣ ಬಳ್ಕೊಂಡು ಉರಿ ವಿಷಯ ಹಾಕೊಂಡಿರ್ತಾನೆ. ಅದು ಹುಲಿ ಆಗುತ್ತಾ? ಹಾಗೆ ನಾವು ಪ್ರವೃತ್ತಿಯಲ್ಲಿ ನಿವೃತ್ತಿ ಮಾಡ್ತಾ ಜೀವನ ಮಾಡ್ತೀವಿ ಅಂದರೆ ಸಾಧ್ಯವಾಗುತ್ತಾ? ಅಸಾಧ್ಯ ಕೆಲಸ. ಪ್ರವೃತ್ತಿ ನಿವೃತ್ತಿ ನಾವು ಕಂಡ್ಕೋಬೇಕು. ಆಧ್ಯಾತ್ಮ ಯಾವುದು, ಧಾರ್ಮಿಕ ಯಾವುದು ಕಂಡ್ಕೋಬೇಕು, ಅಲ್ಲಿದ್ದ ಮುಂದುವರಿಬೇಕು. ಎಲ್ಲ ಬಂಧನಗಳಿಂದ ಬಿಡುಗಡೆ. ಏನು ಬಂಧನಗಳು? ಅಧಿಕಾರ ಬಂಧನ, ಕುಟುಂಬ ಬಂಧನ, ಸಮಾಜ ಬಂಧನ, ದೇಶ ಬಂಧನ. ಈ ಎಲೆಕ್ಷನ್ ಆಗ್ತಾ ಐತೆ, ನಮ್ಮ ದೇಶ ಬಂಧನ ಇಲ್ವಾ? ಇನ್ನೊಂದು ದೇಶದ ಮೇಲೆ ಇನ್ನೊಂದು ಪಾರ್ಟಿ ಮೇಲೆ ನಮಗೆ ದ್ವೇಷ ಇಲ್ವಾ? ಕ್ರಮನಿಯಮ ಪ್ರಕಾರ ಯಾರ್ಯಾರು ಏನು ಅನುಭವಿಸ್ತಾರೆ. ನಾವು ಯಾಕೆ ಅದ್ರ ಬಗ್ಗೆ ಕಲ್ಲಾಕಿ ಮೇಲೆ ಸಿಡಿಸ್ಕೊಳ್ಳೋಣ? ಅದ್ರ ಬಗ್ಗೆ ನಾವೆಲ್ಲ ನಿಮಿತ್ತ ಮಾತ್ರರು. ಎಲ್ಲ ನಿರ್ಣಯ ಆಗೋಗಿದೆ. ಯಾರು ಬರಬೇಕು, ಯಾರು ಆಳಬೇಕು, ಯಾರು ಮುಂದುವರಿಬೇಕು ಎಲ್ಲ ನಿರ್ಣಯ ಆಗೋಗಿದೆ. ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಪ್ರೆಸ್ ಮಾಡಬಾರ್ದು. ನಾವು ಈ ಜೀವನಕ್ಕೆ ಬರೋದು ಅಂದರೆ ಪೂರ್ಣವಾದ ಪ್ರವೃತ್ತಿ, ಎಲ್ಲ ಭಯಗಳಿಂದ ಬಿಡುಗಡೆ. ನಾವೇನು ಭಯ ಬೀಳಬೇಕು? ಜೀವನ ಮಾಡಬೇಕಾದ್ರೆ ನಮ್ಮಿಂದ ಯಾವ ಜೀವವರೆಗೂ ತೊಂದರೆ ಆಗುತ್ತೋ, ಯಾರ ಜೀವನಕ್ಕೆ ನಾವು ಮುಳ್ಳಾಗ್ತೀವೋ, ನಮ್ಮ ವ್ಯಾಪಾರ ಉದ್ಯೋಗ ನಮ್ಮ ಯಾರು ತೊಂದರೆ ಆಗುತ್ತೋ ಅದಕ್ಕೆ ಭಯ ಬೀಳಬೇಕು. ಯಾರು ರಾಜರಿಗಾಗಲಿ, ದೇವ್ರಿಗಾಗಲಿ, ಒಂದು ಗುರುಗಾಗಲಿ, ಒಂದು ದೇವಸ್ಥಾನಕ್ಕೆ ಹೋಗಿದ್ರೆ ಏನಾಗುತ್ತೆ ಆ ಸಂಪ್ರದಾಯಕ್ಕಾಗಲಿ ಅವೇನಕ್ಕೆ ಭಯ ಬೀಳೋ ಕೆಲಸ ಇಲ್ಲ. ನಾವು ಎಲ್ಲ ನೆನಪುಗಳಿಂದ ನಾವು ಎಷ್ಟು ನೆನಪಿದ್ದಾವೆ. ಸಣ್ಣ ಹುಡುಗದ ಇದ್ದು ಇಲ್ಲೇವರೆಗೂ ಏನೇನು ಉದ್ಯೋಗಾಭ್ಯಾಸ ಮಾಡಿದ್ವಿ, ಏನೇನು ವ್ಯಾಪಾರ ಮಾಡಿದ್ವಿ, ಏನೇನು ಜೀವನ ಮಾಡಿದ್ವಿ, ಎಲ್ಲ ನೆನಪುಗಳು ಹಂಗೆ ಇದ್ದಾವೆ. ಒಂದು ಅಳಿಸಿಲ್ಲ. ಆ ಕಲಿತಿದ್ದೀವಿ. ಡಿಗ್ರಿ ಬಂದರೂ ಆ ಕಲಿತೀವ? ಇಲ್ಲ ತಾನೆ. ಬಿಟ್ಟು ಪದ ಕಲಿತೀವಿ. ಮತ್ತು ನಾವು ಇಲ್ಲಪ್ಪ ನಾನು ಆ ಕಲಿಲೇಬೇಕು ಅಂತ ಅಂದರೆ ಡಿಗ್ರಿ ಆಗೋದಿಲ್ಲ ನಮಗೆ. ಅಂದರೆ ನಾವು ಎಲ್ಲ ನೆನಪುಗಳಿಂದ ಬಿಡುಗಡೆ ಯಾವಾಗ ಹೊಂದುತ್ತೀವಿ? ಎಲ್ಲ ನೆನಪುಗಳ ಬಿಡುಗಡೆ ನಾವು ಪೂರ್ತಿ ನಿವೃತ್ತಿ ಆದಾಗ. ಭಾಷೆ ಜೀವನದಲ್ಲಿ 50%, 70%, 80% ಬಂದರೆ ಉದ್ಯೋಗ ಶಬಾಷ್, ಓಹೋ, ಆಹಾ. ಇದರಲ್ಲಿ 100%, 1% ಇಲ್ಲ ಅಂದರೂ ಅಲ್ಲೇ ಉಳಿಸೈತೆ. ಒಂದು ದೊಡ್ಡ ಬಂಗಾರದ ಪಾತ್ರೆ, ಒಂದು ಚಿಕ್ಕ ತೂತ ಇದೆ, ಆಚೆ ಇಟ್ಬಿಡ್ತಾರೆ. ಅದೇನಕ್ಕೆ ಬರಲ್ಲ? ಪಾಯಸ ಹಾಕೋಕ್ಕೆ ಬರಲ್ಲ, ನೀರು ಒಯ್ಯೋಕ್ಕೆ ಬರಲ್ಲ, ಏನಕ್ಕೆ ಬರಲ್ಲ? ಯಾಕೆ? ಬಂಗಾರ ಪಾತ್ರೆ ಹಾಕ್ಬೋದಲ್ಲ. ಇಲ್ಲ, ತೂತ ಇದೆ. ಹಂಗೆ ಮಹಾತ್ಮರು ನಮ್ಮನ್ನು ಪ್ರತಿ ಕ್ಷಣದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಗಮನಿಸ್ತಿದ್ದಾರೆ. ಶುಚಿಯಾದ ಜೀವಿತ ಇದೆಯಾ ಇವರಲ್ಲಿ? ಇಷ್ಟು ಗ್ರಂಥಗಳು ಓದಿದ್ದಾರೆ, ಇಷ್ಟು ವರ್ಷಗಳಾಗಿದೆ, 20 ವರ್ಷ 30 ವರ್ಷ ಇಷ್ಟು ಎಲ್ಲ ನಡ್ಕೊಂಬಂದಿದ್ದಾರೆ. ಇದೆಯಾ ಸುಯ ಜೀವಿತ? ಯಾಕೆ ಕೊಟ್ಟು ಸುಯ ಇವೆಲ್ಲ ಸುವರ್ಣಪನಗಳೆಲ್ಲ ಗ್ರಂಥಗಳು ಸಾಕಾಗಿತ್ತಲ್ಲ. ಗ್ರಂಥಗಳ ಓದಿದ್ದಾರೆ, ನನಗೆ ಅಷ್ಟು ಗೊತ್ತು ಇಷ್ಟು ಗೊತ್ತು, ನಾನು ಎಲ್ಲ ಅಷ್ಟು ಗಂಟೆ ಸ್ಪೀಚ್ ಮಾಡ್ತೀನಿ ಇದ್ದೀನಿ ಅಂದರೆ ಇಲ್ಲಿ ಎಡಿಸಿದ್ದೀವಲ್ಲ ಸುಜಯ ಜೀವಿತಲ್ಲಿ. ಸಹೋದರ ಭಾವ ಇಲ್ಲ, ಇನ್ನೊಬ್ಬರು ಹೊಂದ್ಕೊಂಡು ಜೀವನ ಇಲ್ಲ, ಸಮಯ ಪಾಲನೆ ಇಲ್ಲ. ಸಮಯ ಪಾಲನೆಗೆ ನಮಗೆ ಮಹಾತಾಯಿ ಅನಿಬಿಸೆಂಟ್ನವ್ರು ನೆನಪಿಸ್ಕೋಬೇಕು. ಅವ್ರ ಜೀವನದಲ್ಲಿ ಇಡೀ ಜೀವನ 2 ಸರಿ ಅವರು ದಾರಿ ತಪ್ಪಿರೋದು. ಒಂದು ಸರಿ ಯಾರು ಮನೆಗೂ ಡಿನ್ನರ್ಗೆ ಹೇಳಿದಂತೆ ಬರ್ತೀವಿ ಅಂತ. ಇನ್ನೇನು ಅವರು ಬಾಗಿಲು ಹಾಕ್ಬೇಕು ಅಂತ ಈಗ ಬಾಗಿಲು ತೊಟ್ಟಿದ್ರಂತೆ. ಮಳೆ ಬರ್ತಾ ಇದೆ, ಕೊಟ್ಟ ಮಾತು, ಸಮಯ ಪಾಲನೆ ಅವೆಲ್ಲ ನಮಗೆ ಗೊತ್ತು. ಅದೆಲ್ಲ ಗಾಳಿ ತೋರ್ತಿದ್ದೀವಿ ನಾವು. ಯಾವ ನಮ್ಮ ಆಚರಣೆಯಲ್ಲೇ ಇಲ್ಲ. ಇನ್ನು ನಾವು ಗ್ರಂಥಗಳನ್ನ ಯಾಕೆ ಓದ್ಬೇಕು? ನಾವು ಆ ಗ್ರಂಥಗಳು ಓದಿ ಆಚರಣೆ ತರದ ಮೇಲೆ ಆ ಗ್ರಂಥ ಆ ಮಹಾತ್ಮರು ಕಾರ್ಯ ವ್ಯರ್ಥವಾಗ್ತಾ ಇಲ್ವಾ? ಸುಮ್ಮನೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಈ ಸಾಹಿತ್ಯ ನಮಗೆ ಕೊಡೋಕ್ಕೆ. ಎಷ್ಟು ಕಷ್ಟಪಟ್ಟಿದ್ದಾರೆ. ಅವರೆಲ್ಲ ತ್ಯಾಗ ಮಾಡಿ ಸಂಸಾರ ಬಿಟ್ಟು ದೇಶ ಬಿಟ್ಟು ಯಾಕೆ ಇವೆಲ್ಲ ಕೊಟ್ಟಿದ್ದಾರೆ? ಇವರು ಭಾರತೀಯರು ಬೇಗ ಎಚ್ಚೆತ್ಕೊಳ್ತಾರೆ ಅಂತ. ಅಲ್ಲಿ ನಾವಿನ್ನ ಭಾರತೀಯರು ಹಾಗೇ ಇಲ್ಲ. ನಾವು ಪಾಶ್ಚಿಮಾತ್ಯರಾಗಿ ಜೀವನ ಮಾಡ್ತಿದ್ದೀವಿ. ಅದೇ ವೈಭವ ಜೀವನ. ಯೋಗ ಜೀವನ ಹೆಂಗೆ ಬರುತ್ತೆ? ವೈಭವ ಬೆಳೀತಕ್ಕನ ಯೋಗ ಜೀವನ ಸಾಧ್ಯವಿಲ್ಲ.
ಎಲ್ಲ ಮೂಢನಂಬಿಕೆಗಳಿಂದ ಬಿಡುಗಡೆ. ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ, ಇದು ಮಾಡಿ ಹಂಗಾಗುತ್ತೆ, ಅದು ಮಾಡಿ ಹಿಂಗಾಗುತ್ತೆ, ಇದು ಮಾಡಿ ಹಂಗಾಗುತ್ತೆ, ಆ ದೇವಸ್ಥಾನ ಅರ್ಕೆ ಕಟ್ಟರೆ ನಮ್ಮನ್ನ ಎಲ್ಲ ತೀರೋಗ್ತವೆ, ನಮ್ಮ ಮಕ್ಕಳು ಹಿಂಗೆ ಓದಿಸ್ಬಿಟ್ರೆ ಒಳ್ಳೆ ವಿದ್ಯಾವಂತರಾಗಿ ನಮಗೆ ಸಾಕ್ತಾರೆ. ನಾವು ಅವ್ರನ್ನ ದುಡ್ಡು ಕೊಟ್ಟು ಒಳ್ಳೊಳ್ಳೆ ಡಿಗ್ರಿ ಕೊಡಿಸ್ತೀವಿ, ಅವ್ರು ನಾವು ದುಡ್ಡು ಕೊಟ್ಟು ಆಶ್ರಮಕ್ಕೆ ಬಿಟ್ಟು ಸಾಗಿಸ್ತಾರೆ. ಮುಯಿ ಅದೇ ಆಗುತ್ತೆ. ತಪ್ಪೇನಿದೆ ಅದರಲ್ಲಿ? ಯಾರು ತಪ್ಪಿದೆ? ನಮ್ಮದೇ ತಪ್ಪು ತಾನೆ. ನಮ್ಮ ಮಕ್ಕಳು ಸಾಕಿಲ್ಲ, ಭಾರ ಆಗಿದೆ ನಮಗೆ. ಮಕ್ಕಳು ಬೇಕು ಅಂತ ಬಯಸ್ತೀವಿ, ಅವ್ರನ್ನ ನೋಡೋಕ್ಕೆ ಆಗದ ಇಬ್ಬರು ದುಡ್ಡು ಕಳಬೇಕು, ಅವ್ರನ್ನ ಒಳ್ಳೊಳ್ಳೆ ಪೊಸಿಷನ್ ಕಳಿಸ್ಬೇಕು. ಯಾರು ನಮ್ಮ ಮಕ್ಕಳನ್ನ ರಾಮಕೃಷ್ಣ ಪರಮಹಂಸ ಆಗಲಿ, ವಿವೇಕಾನಂದ ಆಗಲಿ, ಯೋಗಿ ಪರಮಹಂಸ ಆಗಲಿ ಅಂತ ಯಾಕೆ ಕೋರ್ಕೊಂತೀವಿ? ಇಲ್ಲ ತಾನೆ, ಬೇಕಿಲ್ಲ ನಮಗೆ. ಅಲ್ಲಿ ಭಾರತೀಯರು ಅಂದರೆ ಇವೆಲ್ಲ ನಾವು ಕೊಟೇಶನ್ ಕೊಡ್ತೀವಿ. ಓಹೋ, ಅಷ್ಟು ಮಹಾನುಭಾವರು ಅಲ್ಲಿ ಭಾರತದಲ್ಲಿ ಇದ್ದಾರೆ. ಅಲ್ಲಿ ಭಾರತೀಯ ಯಾರಿಗೂ ಈ ಗೊತ್ತಾಯಿಲ್ಲ, ನಾವು ಅವನ ಮಕ್ಕಳು ಹಾಗೆ ಮಾಡೋ ಹೀಗೆ ಮಾಡೋಕು ಅಂತ. ಹೆಣ್ಮಕ್ಳು ಇಲ್ವಾ? ಝಾನ್ಸಿ ರಾಣಿ ಇಲ್ಲ, ಕಿತ್ತೂರು ಚೆನ್ನಮ್ಮ ಇಲ್ವಾ? ನಮ್ಮ ಮನುಷ್ಯಂತೆ ಕಾಣ್ತಿದ್ದಾರಲ್ಲ. ಫಾರಿನ್ ಕಲ್ಚರ್ ಬೇಕು, ಫಾರಿನವ್ರು ಹೇಳಿರೋ ನಾಲೆಡ್ಜ್ ನಮಗೆ ಬೇಡ. ಭಾರತೀಯರಾಗಿದ್ದೀವ? ಭಾರತೀಯರಿಗೂ ಇಲ್ಲ, ಫಾರಿನವ್ರಿಗೂ ಇಲ್ಲ, ಎರಡಕ್ಕೂ ತಪ್ಪಿದ್ದೀವಿ ನಾವು. ಇಲ್ಲ ಆ ಕಲ್ಚರ್ ಆದರೂ ಇಲ್ಲ, ಈ ಕಲ್ಚರೂ ಇಲ್ಲ, ಎರಡು ಅದು ಬೇಕು, ಇದು ಬೇಕು. ಎಲ್ಲ ಸಂಪ್ರದಾಯಗಳು ಯಾವ ಸಂಪ್ರದಾಯ ಬಿಟ್ಟಿದ್ದೀವಿ, ಯಾವ ಸತ್ಯ ಇದೆ ನಮ್ಗೆ ತಿಳ್ಕೊಂಡಿದ್ದೀವಿ. ಹಿಂದಿನ ಕಾಲದಲ್ಲಿ ಈ ಸಂಕ್ರಾಂತಿ ಹಬ್ಬ, ಉಗಾದಿ ಹಬ್ಬ ಬಂದರೆ ಮಾತ್ರ ಏನೋ ಒಂದು ಗುಟ್ಟಾಗಿ ಲೈಟಾಗಿ ಎಲ್ಲ ಒಂದು ಮಾಡ್ಕೊಂಡು ನಾನ್ ವೆಜ್ ತಿಂತಾಯಿದ್ರು. ಏನೋ ಫಾರಿನ್ ಕಲ್ಚರ್ ಅಲ್ಲ, ಪ್ರತಿನಿತ್ಯ ಅದೇ. ಫಾರಿನರ್ ಹೆಂಗೆ ತಿಂದು ನಾವು ಹಂಗೆ ತಿಂತಿದ್ದೀವಿ. ನಮಗೂ ಭಾರತೀಯರಿಗೂ ಫಾರಿನರ್ ವ್ಯತ್ಯಾಸ ಇದೆ. ಅದು ಬಂದುಬಿಟ್ಟೆ ಜೊತೆಗೆ. ಅವಾಗೇನು ಎಷ್ಟು ಭಯ ಇತ್ತು, ಎಷ್ಟು ಭಯದಿದ್ದ ಅದನ್ನ ಆ ಜೀವಹಿಂಸೆ ಮಾಡ್ತಾಯಿದ್ರು. ಈಗೇನು ಯಾರಿಗೂ ಏನಕ್ಕೂ ಭಯ ಇಲ್ಲ. ಸಂಪ್ರದಾಯ ಹೆಸರಿನಲ್ಲಿ ಬಲಿ 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 ಹೋಗ್ತಾ ಇದೆ. ನಾವು ಯಾರು ಕಣ್ಣಿಗೆ ಕಾಣ್ತಾನೇ ಇಲ್ಲ. ಅದನ್ನು ಕಣ್ಸೋದು ಶಕ್ತಿ ನಮ್ಗೆ ಸಾಲದು. ಪಕ್ಕ ಮನೆ ಇರಲಿ, ಇವಾಗಲೂ ಡಾಕ್ಟ್ರು ವೃತ್ತಿ ಪೇಷಂಟ್ಗೆ ಹೇಳ್ತಿದ್ದಾರ, ಏನಪ್ಪ ನೀನು ಆಸ್ಪತ್ರೆಗೆ ಬರ್ತಾ ಇದೆಯಾ, ಏನು ತಿಂತಿದ್ಯಾ, ತಿಂದು ನೀನು ಆರೋಗ್ಯ ಏನೋ ಯಾರು ಹೇಳ್ತಿದ್ದಾರ? ಹೇಳಿದ್ರೆ ಅವನು ಗಿರಾಕಿ ಬರೋದಿಲ್ಲ. ವ್ಯಾಪಾರ ಮಾಡೋನು ಅದಕ್ಕೆ ನಾವು ಬ್ರಾಂದಿ ಅಂಗಡಿ ಮಾರ್ತೀವಿ, ನಾವು ಮಾರೋದಿಲ್ಲ, ಮಾರೋರು ಬಾಡಿಗೆ ಕೊಡ್ತೀವಿ, ಅದು ಬಂದು ಆದಾಯ ತಿಂತಿದ್ದೀವಿ. ಅಲ್ಲಿ ಸಾಮೂಹಿಕ ಕರ್ಮ ಬರೋದಿಲ್ವಾ? ಅಂದರೆ ವ್ಯಕ್ತಿಗತ ಕರ್ಮಕ್ಕೂ ಸಾಮೂಹಿಕ ಕರ್ಮಕ್ಕೂ ಇದೆ. ಈಗ ಸೂತ್ರಧಾರಿ ಪಾತ್ರಧಾರಿ ಅಂತ ಎರಡು ವಿಷಯ ಇದ್ದಾವೆ. 7 ಗಂಟಾಣಿ ಮಾಡೋ 4 ಆಣಿ. ಯಾರು ಪ್ಲ್ಯಾನ್ ಮಾಡ್ತಾನೋ, ಈಗ ನೀನು ಅವನ ವ್ಯವಸ್ಥೆ ಮಾಡಿಕೊಟ್ರೆ ನೀನು ಅಂಗಡಿ ಇಕ್ಕಂತಾನೆ. ಆ ಬ್ರಾಂದಿ ಮಾಡೋ ಮನೆ ಕೊಟ್ಟರೆ ನಾನು ವ್ಯಾಪಾರ ಮಾಡೋದವನು ಇಲ್ಲ, ಮಾಡೋದಿಲ್ಲ, ನಾನು ಕೊಡಲ್ಲ ಅಂತ ನನಗೆ, ನಾನು ಸ್ವಚ್ಛವಾದನಿಗೆ ಮನೆ ಬಾಡಿಗೆ ಕೊಡ್ತೀನಿ ಅಂತ ನೀವು ಕೂತ್ಕ. ಇಲ್ಲ ನನಗೆ ಬಾಡಿಗೆ ಜಾಸ್ತಿ ಬೇಕು, ಅವ್ನು ಕೊಡ್ತಾನೆ, ಮಸ್ತ್ ಸುರಿತಾನೆ. ಮಾಡೋ ವೃತ್ತಿ ಯಾವುದು ಅಂತ ವೃತ್ತಿ, ಆ ವೃತ್ತಿ ನೀವು ಭಾಗ ಆಗಲ್ವಾ? ಸೂತ್ರಧಾರಿ ಪಾತ್ರಧಾರಿ. ಸೂತ್ರಧಾರಿ ಇವನು, ಅವ್ನು ಯಾರು ಕರೆ ಮಾಡಿದ್ನೋ 1,000 ಕೊಡ್ದಾಗ 10,000 ಕೊಡ್ತೀನಿ ಅನ್ನಲ್ಲ, ಕೊಟ್ವಿ ಅವನಿಗೆ. ಆ ದುಡ್ಡು ನಮಗೆ ನಾವು ಸಾರ್ಥಕತೆ ಆಗ್ತದೆ ನಮಗೆ. ಅದು ಸರಿಯಾದ ನಮಗೆ ರೋಗ ರುಜಿನ ಶುರುವಾಗ್ತವೆ, ದುಡ್ಡು ಆಚೆ ಹೋಗ್ಬೇಕಲ್ಲ. ನಾವೆಲ್ಲಿ ಪಾತಾಳದ ಬಚ್ಚಿಗಿರು, ಎಲ್ಲಿ ಡಿಪಾಯಿಟ್ ಮಾಡಿರು, ತೆಗಿಯೋಂಥ ವ್ಯವಸ್ಥೆ ಪ್ರಕೃತಿಗೆ ಗೊತ್ತು. ಪ್ರಕೃತಿ ಮಾಡಿಸುತ್ತೆ ಅದನ್ನು. ಪ್ರಕೃತಿ ನಿಯಮ ಒಂದು 2 ಕಾಲೊಟ್ಟು ಯಾರಿಗೂ ಮೋಸ ಮಾಡಿ ಕೆಲಸ ಮಾಡ್ತಾಯಿತ್ತು. ಯಾರಿಗೂ ಅನ್ಯಾಯ ಮಾಡಲ್ಲ. 2 ಕಾಲೊಟ್ಟು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ನಾವು ತಿಳ್ಕೊಳ್ತೀವಿ, ತಿಳ್ಕೊಂಡು ಮೈ ಹಿಂಗೆ ಒರೆಸ್ಕೊಂಡು ಕೊಡ್ಕೊಂಡು ನಮ್ಮ ಜೀವನ ನಮ್ಮದು, ನಿಮ್ಮ ಜೀವನ ನಿಮ್ಮದು. ಈಗ ನಾವು ವಿಶೇಷ ವ್ಯಕ್ತಿಗಳು ಇಲ್ಲಿ ಬಂದಿರೋದು. 750 ಕೋಟಿ ಜನದಲ್ಲಿ ಭಾರತೀಯರು ಹೆಚ್ಚಿಗೆ ಜನ ಮೆಂಬರ್ಸ್ ಆಗಿದ್ದಾರೆ. ಆಕರ್ಷಣೆ ಆಗಿದೆ ಮತ್ತು ಹಂಗೆ ವಿಕರ್ಷಣೆ ಆಗ್ತಾಯಿದೆ.
ಜನಸಂಖ್ಯೆ ಕಡಿಮೆ ಆಗ್ತಾೈತೆ. ಯಾಕಂದರೆ ನಾವು ಮಕ್ಕಳಿಗೆ ಹೇಳ್ತಿಲ್ಲ, ಉತ್ತಮ ಜೀವನ ಮಾಡೋವಂಥ ಸಲಹೆ ಕೊಡ್ತಾ ಇಲ್ಲ ಅವ್ರಿಗೆ. ಚೆನ್ನಾಗಿ ಬದುಕಪ್ಪ, ಹೆಂಗನ ಬದುಕು, ನೀನು ಚೆನ್ನಾಗಿ ಬದುಕು, ನಮಗೆ ಸಾಕು ಇಷ್ಟು ಹೇಳ್ತೀವಾಗಲಿ. ನಾವೇನು ತಿಂತೀವಿ ಅದು ತಿನ್ವಂತಪ್ಪ, ಉತ್ತಮ ಜೀವನ ಮಾಡೋಂಥ ಮಕ್ಳಿಗೆ ಸಲಹೆ ಯಾರು ಕೊಡ್ತಿದ್ವಿ ನಾವು? ಯಾವುದೋ ವೃತ್ತಿ ಸೆಲೆಕ್ಟ್ ಮಾಡ್ಕೆ, ನೀವು ಯಾವುದನ್ನ ಮಾಡ್ಕೆ ಜೀವನ ಮಾಡು, ನಮಗೆ ಸಾಕು. ಅಲ್ಲಿ ಸ್ವಾರ್ಥನೇ, ನಿಸ್ವಾರ್ಥ ಮಕ್ಕಳು ಸಾಕ್ತಿದ್ದೀವ? ಎಲ್ಲರ ಮಕ್ಕಳ ಮೇಲೂ ದೊಡ್ಡ ಆಸೆ ಕಡೆ ಬಾಳ್ತಿರೋದು. ಎಲ್ಲ ಪೂರ್ವಾಭಿಪ್ರಾಯಗಳಿಂದ ಎಷ್ಟು ಅಭಿಪ್ರಾಯಗಳಿದ್ದಾವೆ ನಮಗೆ? ಮಸ್ತ್ ಅಭಿಪ್ರಾಯಗಳಿದ್ದಾವೆ. ಅವನು ಹಿಂಗೆ, ಆ ದೇಶ ಹಿಂಗೆ, ಈ ದೇಶ ಹಿಂಗೆ, ಆ ಸಮಾಜ ಹಿಂಗೆ, ಈ ಜಾತಿ ಹಿಂಗೆ, ಆ ಜಾತಿ ಹಿಂಗೆ. ಅವ್ರು ಕಂಡ ತಕ್ಷಣ, ಸಾಬ್ರು ಕಂಡ ತಕ್ಷಣ, ಓಹೋ ಇವ್ರು ಅವರೇ. ಅದು ಬೇಕಾ ನಮಗೆ? ಥಿಯೋಸಫಿ. ನಾವು ಜೀವನ್ಮುಕ್ತ ಆಗ್ಬೇಕಂತ ಹೊರಟಿದ್ದೀವಿ. ಇವೆಲ್ಲ ನಾವು ಮುಂದಕ್ಕೆ ಮುಳ್ಳು ಹಾಕ್ಕೊಂಡು ಅದ್ರ ಮೇಲೆ ಕಾಲಿಕ್ಕಕ್ಕೆ ಹೋಗ್ತಾಯಿದ್ವಿ, ಮುಳ್ಳಿನ ಪೊದೆ ಮೇಲೆ ಕಾಲಿಕ್ಕೆ ಹೋಗ್ತಾಯಿದ್ವಿ. ಜೀವನ್ಮುಕ್ತಿ ಅಂದರೆ ತಮಾಷೆನ? 4 ಹಂತಗಳು. ಶುಚಿಯಾದ ಜೀವಿತ, ನಿಷ್ಪಕ್ಷವಾದ ಮನಸ್ಸು, ನಿರ್ಮಲವಾದ ಹೃದಯ, ಆಸಕ್ತಿಯುಳ್ಳ ಬುದ್ಧಿ, ಬರೇ ಹೇಳ್ಬಿಟ್ಟು ಆತ್ಮದೃಷ್ಟಿ. 5 ಹಂತಗಳು. ಅದಕ್ಕೆ ಯಾವುದು? ಸ್ಥೂಲ ದೇಹ, ಕಾಮದೇಹ, ಮನೋದೇಹ, ಬುದ್ಧಿದೇಹ, ಆತ್ಮದೇಹ. ಈ 5 ಬಂದು ಈ 5 ಬರ್ತವೆ. ಈ 5 ಬಿಟ್ಟು ಅವು ಹೋಗ್ತವೆ. ಏನವು ಗಂಟಪಾಠ ಮಾಡಿ ಅವು ಹೇಳ್ತೀವಿ, ಆಚರಣೆಗೆ 0. ಆಚರಣೆ ತರಬೇಕು, ಇವು ಹೇಳಬೇಕು, ಅವು ಹೇಳಬೇಕು, 2 ಸಮನ್ವಯ ಮಾಡಿ ಜೀವನ ಮಾಡಬೇಕು. ಶುಚಿಯಾದ ಜೀವಿತ ಅಂದರೆ ಸ್ಥೂಲ ದೇಹ ಶುದ್ಧಿ. ಸ್ಥೂಲ ದೇಹ ಒಂದೇನಾ? ಕಾಮದೇಹ, ಮನೋದೇಹ, ಎಳ ಮನಸ್ಸು, ಉನ್ನತ ಮನಸ್ಸು, ಇವೆಲ್ಲ ಹೇಳ್ತೀವಿ ನಾವು. ಬಿಚ್ಚಿ ಎಷ್ಟು ಗಂಟೆ ಬೇಕಾದ್ರೂ ಹೇಳ್ತೀವಿ. ಆಚರಣೆ ಬಂದಾಗ 0 ಆಗ್ತಾಯಿದ್ದೀವಿ. ಕೆಳ ಮನಸ್ಸು ಏನು ಮಾಡುತ್ತೆ? ಡಿವೈಡ್ ಮಾಡುತ್ತೆ. ಅವನು ಬೇರೆ, ಇವನು ಬೇರೆ, ಅವನು ಬೇರೆ. ಸೊ ಉನ್ನತ ಮನಸ್ಸು ಅಂದರೆ ಅದೇ ಪ್ರಜ್ಞೆ. ಹತ್ತದೊಂದು ಏನೂ ಅಲ್ಲ ಅಂಥ ಜೀವನ ಮಾಡೋದು. ಯಾರು ಹತ್ತಂಗಿಲ್ಲ, ಯಾರು ಹತ್ಸಂಗಿಲ್ಲ. ಪ್ರಜ್ಞೆ, ಉನ್ನತ ಮನಸ್ಸೇ ಪ್ರಜ್ಞೆ. ಅದು ಬಂತು ಅಂದರೆ ಎಲ್ಲ ಬಂದಂಗೆ. ಈ ಕೆಳಹಂತ ಮನಸ್ಸೊಂದು ಬಿಟ್ಟುಬಿಟ್ರೆ ಇನ್ನೆಲ್ಲ ಬರುತ್ತೆ. ಅದು ಬಿಡ್ಬೇಕಂದ್ರೆ ಈ ಶುಚಿಯಾದ ಜೀವಿತ ಶುರು ಮಾಡಬೇಕು. ನಮ್ಮ ಜೀವನ, ನಮ್ಮ ವ್ಯವಹಾರ, ನಮ್ಮ ವೃತ್ತಿ, ಉದ್ಯೋಗ, ಇಲ್ಲಿ ನಾವು ಸರಿಪಡ್ಕೋಬೇಕು. ಶುಚಿಯಾದ ಜೀವಿತಕ್ಕೆ ನಾವು ಅನ್ವಯ ಅಂತ ಜೀವನ ಮಾಡ್ತಾಯಿದ್ದೀವ? ಇದೆಯಾ? ಆ ಶುಚಿಯ ಸುವರ್ಣ ಹೇಳೋ ಶಕ್ತಿ, ಸಾಮರ್ಥ್ಯ ಬಾಯಿ ಕಂಠಪಾಠ ಬರುತ್ತೆ. ಅದರಲ್ಲಿ ನಾವು ಚೆಕ್ ಮಾಡ್ಕೊಂಡಿದ್ದೀವ? ಧ್ಯಾನ ಅಂದರೆ ಏನು? ಅವ್ರನ್ನ ನೆನೆಸ್ಕೊಂಡು ಗಂಟೆ ಕೂತ್ಕೊಳ್ಳೋದಲ್ಲ. ಇವತ್ತಿನ ಸಾಯಂಕಾಲದವರೆಗೂ ಏನು ಜೀವನ ಮಾಡಿರ್ತೀವೋ ಅದನ್ನು ಎಲ್ಲಿ ಎಡುವುದೇ, ನಾನು ಎಲ್ಲೂ ತಪ್ಪು ಮಾಡಿದೆ, ಯಾರಿಗೆ ಮಾತು ಕೊಟ್ಟು ಮಾತು ತಪ್ಪಿದೆ, ಯಾಕೆ ನನಗೆ ಈ ಸ್ಥಿತಿ ಬಂತು? ಇವೆಲ್ಲ ಕಾರಣ ಶುಚಿಯಾದ ಜೀವಿತನೇ, ನಮ್ಮ ವೃತ್ತಿ ಜೀವನನೇ, ನಮ್ಮ ಆಹಾರ ಪದ್ಧತಿನೇ. ಒಂದು ನಿರ್ಣಯಕ್ಕೆ ಬಂದ ಮೇಲೆ ಒಂದು ಬದಲಾಗ್ಬಿಡ್ದು, ಯಾವತ್ತೂ ಬದಲಾಗ್ಬಿಡ್ದು. ಈಗ ಒಂದು 8 ದಿನ ಕತ್ತೇನು ಉಪವಾಸ ಇತ್ತು, ಅವತ್ತು ಎಂಡತ್ತಂದು ಅದು ಮುದೀಕು ಕುಡಿಯಲ್ಲ, ಅದು ಜೀವ ಬಿಟ್ಬಿಡ್ತೈತೆ. ಅದು ನಮ್ಮ ಜೀವ ಹೋಗೋ ಸ್ಥಿತಿ ಬಂದರೆ ಯಾರನ್ನ ಏನು ಕೊಟ್ಟು ಕುಡಿದು ಬಿಡ್ತೀವಿ. ಯಾರು ಹೇಳ್ತಾರೆ ಇದು ಕುಡಿ ಮೇಲಾಗುತ್ತಪ್ಪ ಅಂತ ಕುಡಿದ್ಬಿಡ್ತೀವಿ. ಎಲ್ಲ ಅನುಭವಗಳು. ಸ್ವಂತ ಬುದ್ಧಿ ಇಲ್ಲ ನಮಗೆ, ಸ್ವಂತ ಬುದ್ಧಿ ಇಲ್ಲೇ ಇಲ್ಲ. ಒಬ್ಬ ಹೇಳಿದ ನಂಬಿಕೆ. ಒಂದು ಕಾಡಿಗೆ ಹೋಗ್ತೀವಿ, ಬೇಕಾಷ್ಟು ಹಣ್ಣು ಇರ್ತವೆ, ತಿಂದುಬಿಡ್ತೀವ? ಹಿಂದೆ ಯಾರನ್ನು ತಿಂದಿರಬೇಕು, ನಮ್ಮ ತಾತ, ನಮ್ಮಪ್ಪ, ನಮ್ಮ ಫ್ರೆಂಡ್ಸ್ ಯಾರು ತಿಂದಿದ್ರೆ ಮಾತ್ರ ಮುಟ್ತೀವಿ. ಅದನ್ನು ಇಲ್ಲಾಂದ್ರೆ ಎಲ್ಲಿ ಜೀವ ಹೋಗುತ್ತಂತ ಭಯ, ನಂಬಿಕೆ ಇಲ್ಲ. ಯಾವುದೂ ಅನ್ಯಾಯ ಸೃಷ್ಟಿ ಆಗೇ ಇಲ್ಲ. ಒಂದು ಪ್ರಕೃತಿಗೆ ಅನ್ಯಾಯ ಆಗದಂತೆ ಸೃಷ್ಟಿ ಮಾಡಿದ ಭಗವಂತ. ಎಲ್ಲ ಬಯಕೆಗಳಿಂದ. ಏನು ಬಯಕೆ? ಯಾರು ಬಯಕೆ ಇಲ್ಲ ಇಲ್ಲಿ.
ಯಾರು ಬೈಕಲ್ಲಿ ಇದ್ದೇವಿಲ್ಲ ಯಾರಾದರೂ? ಎಲ್ಲ ಬೈಕ್ ಇದೆ. ಎಂಥ ಬೈಕ್ ಇದೆ? ಪ್ರಾಪಂಚಿಕವಾಗಿ ಬೈಕೇ ಇದೆ. ಅವನು ಕಾರ್ ತಂದ, ಅದಕ್ಕೆ ಒಳ್ಳೆ ಕಾರ್ ನಾನು ತರಬೇಕು. ನನ್ನ ಸಾಮರ್ಥ್ಯ ಇಲ್ಲ. ನಮ್ಮ ಮಕ್ಕಳು ಓದಿಸ್ತೀನಿ, ಚೆನ್ನಾಗಿ ದುಡಿತಾನೆ, ನಾನು ಒಂದಿನ ಕಾರ್ ತರ್ತೀನಿ. ಅದೇ ಬೈಕ್ ಈ ಕಡೆ ಕೊಟ್ಟರೆ ರಾಮಕೃಷ್ಣ ಪರಮಹಂಸ ನೆನೆಸ್ಕೊಂಡು, ವಿವೇಕಾನಂದ ನೆನೆಸ್ಕೊಂಡು, ನಮ್ಮ ಅನಂತ ಅವ್ರು ನೆನೆಸ್ಕೊಂಡು, ಬ್ಲಾವರ್ಸ್ಕರ್ ನೆನೆಸ್ಕೊಂಡು, ಜಿಡ್ಡು ಕೃಷ್ಣಮೂರ್ತಿ ಅವ್ರು ನೆನೆಸ್ಕೊಂಡು. ಜಿಡ್ಡು ಕೃಷ್ಣಮೂರ್ತಿಯಲ್ಲೂ ಜೀವನದಲ್ಲಿ 5 ಪೈಸೆ ದುಡ್ದೇ ಇಲ್ಲ. ಅವರು ಸಂಪಾದನೆ ಎಂಬುದು ಕಾಲಿಟ್ಟೇ ಇಲ್ಲ ಅವರು. ಯಾಕೆ ಈ ಮಾರ್ಗದಲ್ಲಿ ಬಂದರು? ಅವರು ಕೋಟಿ ಕೋಟಿ ಆಸ್ತಿ ಪಾದಕ್ಕೆ ಬಂದು ಕಾಲು ಮುಂದೆ ಬಿತ್ತು, ಕಾಲ ಒದ್ರೆ ಅದು ಬೇಕಿಲ್ಲ ನನಗೆ ಅಂತ. ಇವತ್ತೇನಾದರು ಪ್ರಪಂಚಕ್ಕೆ ಅವ್ರಿಗೆ ಒಂದು ಮಾರ್ಗದರ್ಶನ ಆದರು. ಅವ್ರು ಯಾವ ಬೈಕೇ ಇರಲಿಲ್ಲ. ಅವ್ರನ್ನ ಹೆಂಗೆ ಬೆಳೆಸಿದ್ದು? ಅನಸೆಂಟು ಮಾತೆಯವರು. ಇವರು ಪ್ರಪಂಚಕ್ಕೆ ಉಪಯೋಗ ಅವ್ರಿಗೆ ಗೊತ್ತಿತ್ತು, ಬಟ್ ಇವ್ರಿಗೆ ಗೊತ್ತಿಲ್ಲ ನಾನು ಪ್ರಪಂಚಕ್ಕೆ ಉಪಯೋಗ ಆಗ್ತೀನಿ ಎಂಬುದು. ಅಲ್ಲಿ ದಾರಿ ತಪ್ಪಲಿಲ್ಲ. ಅಂದರೆ ನಾವು ಯಾರು ಸಮ್ಮುಖದಲ್ಲಿ ಬೆಳೆದ್ರೆ ಆ ಬುದ್ಧಿ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಅದು. ನಮ್ಮ ಮಕ್ಕಳಿಗೆ ದಾರಿ ತಪ್ತದೆ ಅಂದರೆ ನಮ್ಮದೇ ತಪ್ಪು. ಮಕ್ಕಳು ತಪ್ಪೇ ಅಲ್ಲ. ಮಕ್ಕಳು ಸಲಹೆ ಕೊಟ್ಟಿಲ್ವಲ್ಲ, ನೀವು ಹಿಂಗಿರ್ರಿ ಅಂತ ಎಂದು ಹೇಳೇ ಇಲ್ವಲ್ಲ ನಾವು. ಸಮಾಜ 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 ಅಂತ ಯಾರು? ನಾವು ನಮ್ಮ ಮಕ್ಕಳೇ ಸಮಾಜ. ನಮ್ಮನ್ನು ಬಿಟ್ಟು ಸಮಾಜ ಇದೆಯಾ? ಇಲ್ಲೇ ಇಲ್ಲ. ನಮ್ಮನ್ನು ಒಳಗೊಂಡೇ ಸಮಾಜ ಇದೆ. ಸಮಾಜ ಬೆಳೆ ತೋರಿಸ್ತೀವಿ ನಾವು. ಅವ್ರು ಸರಿ ಇಲ್ಲ, ಆ ಜಾತಿ ಸರಿ, ಈ ಜಾತಿ ಸರಿ ಇಲ್ಲ ಅಂತ. ಆ ಜಾತಿ ಎಲ್ಲ ನಾವೆಲ್ಲ ಕಲಿತೆ ಸಮಾಜ ಆಗಿರೋದು. ವಿಶ್ವವ್ಯಾಪಕ ನೀತಿ ಅಂದರೆ ನಾವು ಜೀವನದಲ್ಲಿ ಜೀವಿಸ್ತಾ ಇದ್ದೀವಿ. ಒಂದು ನೀರು ಬಳಸ್ತೀವಿ. ನಮ್ಮ ಮನೆ ನಲ್ಲಿ ಇದೆ, ಟ್ಯಾಂಕ್ ಇದೆ. ನಾವು ದೊಡ್ಡ ಶ್ರೀಮಂತರು, ಬಡವರು ಇಲ್ಲದ ಒಂದು ಬಕೆಟ್ ಬಳಸ್ತಾನೆ ನೀರು. ಅದು ಪ್ರಕೃತಿಗೆ ಉಪಯೋಗ ಆಗ್ತೈತೆ. ಅದು ಖುಷಿ ಪಡುತ್ತೆ ತಾಯಿ. ನಾವು 4-5 ಬಕೆಟ್ ನೀರು ಬಳಸ್ತೀವಿ. ವಿಶ್ವವ್ಯಾಪಕ ನೀತಿಗೆ ಎಲ್ಲಿ ಬಂತದು? ಪ್ರಕೃತಿನ ಬಳಸೋಕೆ ನಮ್ಮ ಶಕ್ತಿ ಇಲ್ಲ. ಎಷ್ಟು ಬೇಕು ಅಷ್ಟೇ ಬಳಸ್ಬೇಕು ನಾವು. ನೀರು ಕೂಡ ನಮ್ಮ ಕೈಲಿ ಏನೂ ಇಲ್ಲ. ನಾವೇನು ಸೃಷ್ಟಿ ಮಾಡೇ ಇಲ್ಲ. ಎಲ್ಲ ಅವನ ಅಂಶನೇ, ಎಲ್ಲ ಒಂದೇ. ನಮ್ಮದೇನೂ ಇಲ್ಲ. ಒಂದ್ಕೊಂದು ಮಿಕ್ಸ್ ಮಾಡಿ ಇದು ಅಂತ ತೋರಿಸ್ತಿದ್ದೀವಿ. ನಾವೇನು ಸೃಷ್ಟಿ ಮಾಡಿಲ್ಲ, ಒಂದು ಸೃಷ್ಟಿ ಮಾಡಿಲ್ಲ. ನಾವೇನು ಕಂಡ್ಕೊಂಡೂ ಇಲ್ಲ. ಇದಕ್ಕೂ ಇದು ಜಾಯಿಂಟ್ ಮಾಡಿ ಒಂದು ಶೀಟ್ ಆಯ್ತು, ದೊಡ್ಡ ಶೀಟ್ ಆಯ್ತು. ಇಲ್ಲ ಅದು ಹಂಗೆ ಇರ್ತೈತೆ. ಅದು ಎಲ್ಲ ಭೂಮಿನೇ, ಎಲ್ಲ ಭೂಮಿ ಇದ್ದಾನೆ. ಒಂದಂತಾರೆ ಮಣ್ಣು ತಿಂತಿದ್ಯಾ ಅಂತ. ಹೌದಲ್ಲ, ಮಣ್ಣಲ್ಲಿ ತಿಂದ ನಾವು. ಭೂಮಿದು ಎಲ್ಲ ಬೆಳೀತೈತೆ. ಅಕ್ಕಿ ಬೆಳೀತಿದೆ, ಹಣ್ಣು ಬೆಳೀತದೆ, ತರಕಾರಿ ಬೆಳೀತಿದೆ, ಪ್ರಾಣಿ ಬೆಳೀತಿದೆ, ಗಿಡ ಬೆಳೀತೈತೆ. ಒಂದಕ್ಕೊಂದು ಅಡ್ಜಸ್ಟ್ ಮಾಡ್ಕೊಂಡು ಬೆಳೆಸಿದ್ದಾವೆ. ನಾವು ಮಾತ್ರ ಯಾರು ನಂಬ್ಕೊಂಡು ಬೆಳೆದಿಲ್ಲ. ನಾವು ಸ್ವಂತ ಬೆಳೆಸಿದ್ದು ಅಂತ ನಾವು ಮೀಸೆ ತಿರುತ್ತಾ ಇದ್ದೀವಿ. ನಾವು ಯಾರನ್ನು ಬಿಟ್ಟು ಏನು ಬಾಳೋಕ್ಕಾಗ್ತಿಲ್ಲ. ಮತ್ತು ನಾವು ಏನು ಬಳಸ್ತಾ ಇದ್ದೀವಿ? ಆಹಾರ ಬಳಸ್ತಾ ಇದ್ದೀವಿ. ಊಟ ಮಾಡೋಕ್ಕೆ ಬರುತ್ತೆ ನಮ್ಗೆಲ್ಲರಿಗೂ. ಪ್ಲೇಟಲ್ಲಿ ಮದುವೆ ಮನೆಯೊಳಗೆ ಹೋಗ್ಬಿಟ್ರೆ 60% ಕಸಕ್ಕೆ ಹೋಗುತ್ತೆ. ಮನೆಯಲ್ಲಿ ಹಂಗೆ ಊಟ ಮಾಡ್ತೀವಿ ನಾವು? ಇಲ್ಲ ತಾನೇ. ಮನೆಗೆ ಊಟ ಮಾಡಿದಾಗ ಅಲ್ಲ್ಯಾಕೆ ಮಾಡಬಾರ್ದು? ನಾಚಿಕೆನಾ? ಪ್ರಕೃತಿ ಮಧ್ಯೆ ನಾಚಿಕೆ ಬಿಟ್ಟರಾಗುತ್ತಾ? ಒಬ್ಬ ರೈತ ಬೆಳೆದು ಮಾರ್ಕೆಟ್ ಬರ್ಬೇಕಂದ್ರೆ, ಒಂದು ಅಕ್ಕಿ ಬೆಳೆ ಬರ್ಬೇಕಂದ್ರೆ 6 ತಿಂಗಳು ಬೆಳೆದು ಅಲ್ಲಿ ಎಷ್ಟು ಅಧ್ವಾನ ಆಗುತ್ತೋ, ಕಾಳು ಕಡಿ ನಾಯಿ ನರಿ ಕೋಳಿ ತಿಂದು ಮಾರ್ಕೆಟ್ ಬರುತ್ತೆ. ಅಲ್ಲಿ ಮಿಷಿನ್ಗೆ ಹಾಕಿ ಎಷ್ಟು ವೇಸ್ಟ್ ಆಗುತ್ತೋ ಅದು ನಮ್ಮ ಆಹಾರ, ನಮ್ಮ ತೆಟ್ಟೆ ಬರುತ್ತೆ. ತೆಟ್ಟೆ ಬಂದಾಗ ನಾವೇನು ಮಾಡ್ತೀವಿ? ಫ್ಯಾಷನ್ಗೆ ಎಲ್ಲ ಚೂಚೂರು ಮುಟ್ಟಿ ಬಿಸಾಕ್ಬಿಡ್ತೀವಿ. ಅಲ್ಲಿ ನಮ್ಗೆ ಬರಲಿಲ್ವ ಕರ್ಮ? ಇಲ್ಲ ಸುಜ್ಜ ಎಲ್ಲೋತು? ನಾವು ಸಾತ್ವಿಕರೇ ಇಲ್ಲಲ್ಲ. ಯಾವುದು ಅದು ಹೇಳಿದಲ್ಲ, ಆ ಮೆಟ್ಲಿಗೆ ಹೋದಾಗ ಕತ್ಲು ಕಾಣುತ್ತೆ ಅಂತ. ಕತ್ಲು ಯಾವುದು? ಇದೆ ನಾವು ಮಾಡಿದ ಪಾಪುಳೆ ಕತ್ಲಲ್ಲಿ. ಕತ್ಲಂದರೆ ಈ ಕತ್ಲಲ್ಲ, ಅಜ್ಞಾನ ಎಂಬ ಕತ್ಲು. ಇಲ್ಲಿ ನೀವು ಮಾಡ್ತಿದ್ದೀವಲ್ಲ, ಏನು ಬಟ್ಟೆ ಬಳಸ್ತೀವಿ, ಆಹಾರ ಬಳಸ್ತೀವಿ, ಜೀವಹಿಂಸೆ ಮಾಡ್ತೀವಿ ನಾವೆಲ್ಲ. ಅಲ್ಲಿ ಅಡಿಯಾರಲ್ಲಿ ಒಂದು ಇದು ಓಪನ್ ಮಾಡಿದ್ದಾರೆ ಅವರು. ಯಾವುದು? ವಿತೌಟ್ ಬ್ಯೂಟಿ ಕ್ರುಯಾಲಿಟಿ ಅಂತ.
ಕ್ರುಯಲ್ಟಿ ಅಂತ, ಬ್ಯೂಟಿ ವಿತೌಟ್ ಕ್ರುಯಲ್ಟಿ ಅಂತ ಒಬ್ಬರು ಮಾಡಿದ್ದಾರೆ. ಯಾಕೆ ಮಾಡಿರೋರು? ನಮ್ಮ ರಾಧಾ ಬರ್ನಿಯವರು. ಇಷ್ಟೆಲ್ಲ ಗ್ರಂಥಗಳು ಕೊಟ್ಟಿದ್ದೀನಿ, ಇದೇನು ಪರಿವರ್ತನೆ ಆಗಲಿಲ್ಲ, ಡೈರೆಕ್ಟಾಗಿ ತೋರ್ಸೋಣ ಏನೇನು ಜಗತ್ತು ನಡೀತೈತೆ. ಒಂದು ಸರಿ ನೋಡಿರಿ, ಹೋಗಿ ಪರೀಕ್ಷೆ ಮಾಡಿರಿ, ಯಾವ ಪ್ರಾಣಿ ಹಿಂಸೆ ಮಾಡಿ ಏನೇನು ಉತ್ಪತ್ತಿ ಆಗ್ತಾಯಿದೆ. ನಾವು ಎಲ್ಲೆಲ್ಲಿ ಡೈರೆಕ್ಟಾಗಿ ಸಾತ್ವಿಕರೇ ಏನು ತಿನ್ನಲ್ಲಪ್ಪ, ನಾವು ಕುಯ್ಯಲ್ಲ, ಕೊಡಿಯಲ್ಲ, ತಿನ್ನಲ್ಲ, ಆಗಲಿ ಇಂಡೈರೆಕ್ಟಾಗಿ ಎಲ್ಲರೂ ತಿಂತಿದ್ವಿ. ನಾವೆಲ್ಲ ಯಾರೂ ಬಿಟ್ಟಿಲ್ಲ, ಮಾಂಸಾಹಾರನ ಎಲ್ಲ ಬಳಸಿದ್ವಿ. ಅಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಶಾಂಪು ಬಳಸ್ಬೇಕಾದ್ರೆ ಎಷ್ಟು ಪ್ರಾಣಿ ಹಿಂಸೆ ಮಾಡ್ತಾಯಿದ್ದೀವಿ. ನಾವು ಲಿಪ್ಸ್ಟಿಕ್ ಹಾಕ್ತೀವಿ, ತುಟಿಗೆ ನೈಲ್ ಪಾಲಿಶ್ ಹಚ್ತೀವಿ. ನೈಲ್ ಪಾಲಿಶ್ ಏನಿದೆ? ಲಿಪ್ಸ್ಟಿಕ್ ಹಚ್ತೀವಿ. ಆ ಲಿಪ್ಸ್ಟಿಕಲ್ಲಿ ಏನಿದೆ? ಲಿಪ್ಸ್ಟಿಕಲ್ಲಿ ಏನಿದೆ? ಒಂದು ಮೀನಿನ ರಕ್ತದಲ್ಲಿ ರೆಡಿ ಮಾಡ್ತಾರೆ. ಅದನ್ನು ಮೀನಿನ ರಕ್ತದಲ್ಲಿ ರೆಡಿ ಮಾಡ್ತಾರೆ. ನಮಗೆಲ್ಲ ಗೊತ್ತು, ತಿಳಿದಿದೆ. ಏನು ತುಟಿಗೆ ಹಚ್ಚಿರ್ತಾನೆ. ಸಬಡ್ ಕೊಡ್ತಿದ್ದೀವಲ್ಲ, ಅದಕ್ಕೆ ಸಾಮೂಹಿಕವಾಗಿ ಸಬಡ್ ಕೊಡ್ತಿದ್ದೀವಲ್ಲ ಪ್ರಾಣಿ ಹಿಂಸೆ ಮಾಡೋದಕ್ಕೆ. ನಾವೇನು ಮಾಡ್ತಿಲ್ಲಪ್ಪ. ಇದು ಇಂಡೈರೆಕ್ಟಾಗಿ ಡಾಲ್ಡ ಬಳಸ್ತೀವಿ. ಡಾಲ್ಡ ಏನು ಎಲ್ಲಿ ಈ ಹಸುಗಳದು, ಹಂದಿಗಳದು ಮಿಕ್ಕಿದ ಚರ್ಬಿನ ಅದಕ್ಕೆ ಮಿಕ್ಸ್ ಹೊಡಿತಿದ್ದಾರೆ. ನಾವೇನು ದುಡ್ಡು ಬಿಸಾಕ್ತೀವಿ, ತಿಂತೀವಿ, ನಮ್ಮ ದುಡ್ಡನ್ನ ತಿಂತಿದ್ದೀವಿ. ಅಲ್ಲಿ ಅದು ಹಿಂದಿರೋ ಹಿಂಸೆ ಎಷ್ಟಿದೆ. ಜೀವ ಹಿಂಸೆ ಮಾಡಲ್ಲ, ಯಾರೋ ಮಾಡ್ತಿದ್ದಾರೆ. ಆ ಮಾಡಿ ಸಪೋರ್ಟ್ ಕೊಡ್ತೀವಿ ಯಾರು? ನಾವೇ. ಅಂದರೆ ಬಳಕೆ ಇದ್ದರೆ ಅದ್ರಲ್ಲಿ ಉತ್ಪತ್ತಿ ಆಗ್ತಾಯಿದೆ. ನಾವು ಬಳಸೋ ಕಡಿಮೆ, ಅದು ಕಡಿಮೆ ಆಗುತ್ತೆ. ನಾವು ಬಳಸ್ತಿಲ್ವಲ್ಲ, ನಾವು ಬಳಸ್ತಾ ಇದ್ದೀವಲ್ಲ, ಎಲ್ಲ ಬಳಸ್ತಿದ್ದೀವಲ್ಲ. ಯಾವ್ದು ಬಿಟ್ಟಿದ್ದೀವಿ? ಐಷಾರಾಮ್ ಜೀವನ, ಆಧ್ಯಾತ್ಮ ಜೀವನ. ಹೇಗಾಗುತ್ತೆ? ಎರಡು ಹೊಂದ್ಕೇನೆ ಇಲ್ಲ ಅದಕ್ಕೂ. ಏನೇ ಬಳಸ್ತಿದ್ದೀವಿ? ಲಿಪ್ಸ್ಟಿಕ್ ಬಳಸ್ತೀವಿ, ನೈಲ್ ಪಾಲಿಶ್ ಬಳಸ್ತೀವಿ, ನಾವು ಚರ್ಮ ಉಲ್ಲನ್ ಕೋಟ್ ಬಳಸ್ತೀವಿ. ಎಷ್ಟು ಪ್ರಾಣಿಗೆ ಹಿಂಸೆ ಮಾಡಿ ಉಲ್ಲನ್ ತೆಗಿತಾರೆ. ನಾವು ಮದುವೆಗಳು ಬಂದರೆ ಎಲ್ಲವೂ ಸೆಂಟ್ ಹಾಕ್ತೀವಿ, ಘಮ ಘಮ. ಏನು ಸುಮ್ಮನೆ ಉತ್ಪತ್ತಿ ಆಗುತ್ತೆ ಅದು? ಉತ್ಪತ್ತಿ ಸುಮ್ಮನೆ ಆಗಲ್ಲ ತಾನೆ. ಶುಚಿಯಾದ ಜೀವಿತ ಇಲ್ಲೇ ಮೊದಲೇ ಮೆಟ್ಲೆ ನಾವು ಶುಚಿಯಾದ ಜೀವಿತ. ಅಲ್ಲಿ ನಾವು ಸರಿ ಮಾಡ್ಕೋಬೇಕು. ನಾವೆಷ್ಟು ಗ್ರಂಥಗಳು ಓದಿ ಎಷ್ಟು ಮಾಡಿದ್ರೂ ಆ ಬುಡಕ್ಕೆ ಹೋದ ಕತ್ತಲೆ, ನಮಗೆ ಬೆಳಕಿಲ್ಲ. ಬೆಳಕು ಆಗಬೇಕು ಅಂದರೆ ಇಲ್ಲಿ ನಾವು ಶುಚಿಯಾದ ಜೀವಿತ, ನಿಷ್ಪಕ್ಷವಾದ ಮನಸ್ಸು. ನಿಷ್ಪಕ್ಷ ಮನಸ್ಸಂದೇನು? ಮಗಳು ಮಾಡ್ರೆ ಒಂದು ತಪ್ಪು, ಸೊಸೆ ಮಾಡ್ರೆ ಇನ್ನೊಂದು ತಪ್ಪು. ಮಗ ಮಾಡ್ರೆ ಒಂದು ತಪ್ಪು, ಇನ್ನೊಬ್ಬ ಮಗ ಮಾಡಿ ಇನ್ನೊಂದು ತಪ್ಪು. ಎಲ್ಲ ನಿಷ್ಪಕ್ಷ ಮನಸ್ಸು ಎಲ್ಲಿ ಬಂತು? ನಿರ್ಮಲವಾದ ಹೃದಯ. ಹೆಂಗೆ ನಿರ್ಮಲ ಹೃದಯ ಅಂದ್ರೇನು? ಎಲ್ಲ ಆಗೋಗಳಿಗೆ ತಟ್ಕೊಂಡು ನೀನು ಈ ಪ್ರಕೃತಿ ನಿಯಮ, ಪ್ರಕೃತಿ ಅದೇನು ಬೇಕು ಸರ್ ಮಾಡ್ಕೊಳ್ತೈತೆ ಅಂತ ಸ್ಥಿತಿ ಬಂದಾಗ ನಿರ್ಮಲ ಹೃದಯ. ಆಸಕ್ತಿಯುಳ್ಳ ಬುದ್ಧಿ. ಆಸಕ್ತಿಯುಳ್ಳ ಬುದ್ಧಿ. ಆಸಕ್ತಿ ಇದೆಯಾ ನಮಗೆ? ಸುಮ್ಮನೆ ಸಹ ಬಂದು ಹೋಗ್ತೀವಿ ಅಷ್ಟೇ. ಆಸಕ್ತಿ ಬಿಡಲಿ ಅಂದರೆ ಎಂಥ ಸ್ಥಿತಿಯೂ ನಮ್ಮ ಸಂಸ್ಥೆ ಕಾರ್ಯಕ್ರಮ ಇದ್ದಾಗ ಬ್ರೇಕ್ ಹೊಡೆದಿಲ್ಲ, ಬರಬೇಕು ನಾವು. ಆಸಕ್ತಿ ಎಷ್ಟಿದೆ ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಕಾರ್ಯದಲ್ಲಿ ನಮ್ಮ ಲಾಡ್ಜ್ಗಳು ಯಾವ ಸ್ಥಿತಿಗಿದ್ದಾವೆ ಅನ್ನೋದಕ್ಕೆ ನಮ್ಗೆ ಎಷ್ಟು ಆಸಕ್ತಿ ಇದೆ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಅಧಿಕಾರ ನಾನು ಅವ್ರ ಅಧಿಕಾರದ ನಾನೇ ಕೆಲಸ ಮಾಡಲಿ, ಅವ್ರು ಮಾಡ್ಕೊಳ್ಳಿ. ವಿಶ್ವವ್ಯಾಪಕ ನೀತಿಯಲ್ಲಿ ತುಂಬ ಇದೆ. ವಿಶ್ವವ್ಯಾಪಕ ನೀತಿಯಲ್ಲಿ ತುಂಬ ಇದೆ. ಅದನ್ನು ನಾವು ಎಲ್ಲರೂ ಅನುಸರಿಸ್ಕೊಂಡು ಜೀವನ ಮಾಡಿದರೆ ಉತ್ತಮ ಜೀವನ ಮಾಡಿ ಆ ಮಹಾತ್ಮರ ಕೃಪೆಗೆ ಭಾಗವಾಗೋದು ಅಂತೇಳಿ ಇಷ್ಟು ಮಾತಾಡಿ ಮುಗಿಸ್ತಾ ಇದ್ದೆ. ನಿಜವಾಗಿಯೂ ಎಲ್ಲೋ ಒಂದು ಪ್ರದೇಶದಲ್ಲಿ ಒಂದು ಮುತ್ತುರತ್ನ ಸಿಕ್ಕಿದಂಗೆ ಆಯಿತು ಆ ಕಸ ಕಡ್ಡಿನಲ್ಲಿ. ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ನನಗೂ ಗೊತ್ತು ಇಲ್ಲಿ ಶುಚಿಯಾಗಿರಬೇಕು, ಈ ಕಸ ಎತ್ತಬೇಕು ಅಂತ. ನಾಗರಾಜ್ ನೋಡಪ್ಪ ಇಲ್ಲಿ ಕಸ ಬಿದ್ದಿದೆ, ಹೇಳಿದ್ದೀನಿ, ಮಾಡಿಸಿದ್ದೀನಿ. ನೋಡಿ, ನಿಮ್ಮ ತಲೆಯಲ್ಲಿ ಪೂರ್ತಿ ಕಸ ತುಂಬಿಕೊಂಡಿದ್ದೀರಿ ಅನ್ನೋ ಭಾವನೆ ನನಗೆ ತಂದುಬಿಟ್ರು. ಶುಚಿಯಾದ ಜೀವಿತ ಒಂದು ತೆಗೆದುಕೊಂಡೇ ಇಷ್ಟು ಚಾಟಿ ಬೀಸಿದ್ರು ನಮ್ಮನ್ನು. ಕೊನೆಯ ತನಕ ಏನಾದರೂ ಇವನ್ನು ನೀವು ಪೂರ್ತಿ 13 ಮೆಟ್ಲನ್ನು 13 ಅಂಶಗಳನ್ನು ನೀವು ಸಾಧಿಸಿದರೆ ಅನ್ನೋ ಹಂತನ ನಮಗೆ ತಲುಪಿಸಿದ್ರೆ ಇನ್ನೂ ಎಷ್ಟು ಚುರುಕು ಮುಟ್ತಾ ಇತ್ತು ನಮಗೆ.
ನಿಜವಾಗಿ ಒಳ್ಳೆಯ ಅಂಶಗಳು ಸ್ವೀಕಾರ ಮಾಡ್ತಕ್ಕಂಥದ್ದು. ಪುಣ್ಯಾತ್ಮರೇ, ನಿಮಗೆ ಧನ್ಯವಾದ. ಇನ್ನು ಯಾವತ್ತೂ ಇಷ್ಟು ವಿಶದವಾಗಿ ಹೇಳ್ಬೇಡಿ ದಯವಿಟ್ಟು. ಹಾಂ ಇಷ್ಟವಾಗಿ ಹೇಳ್ಬೇಡಿ. ಆದರೆ ಇನ್ನೊಂದಿದೆ, ಭಾಳ ಚೆನ್ನಾಗಿ ಹೇಳಿದ್ರು, ಎಲ್ಲ ಸತ್ಯಾಂಶಗಳೇ. ಆದರೆ ವೃತ್ತಿಪರವಾಗಿ 100ಕ್ಕೆ 100ರಷ್ಟು ವ್ಯತ್ಯಾಸ ಇಲ್ಲ. 100ಕ್ಕೆ 100ರಷ್ಟು ಯಾವ ವೃತ್ತಿಯಲ್ಲೂ ಇಲ್ಲ. ಆಹಾರ ಪದಾರ್ಥಗಳಲ್ಲೂ ಅಷ್ಟೇ ಏನೋ ಪ್ರಪಂಚ ವ್ಯತ್ಯಾಸದಲ್ಲಿ ಇದ್ದಿರಬಹುದು ಹಿಂದೆ, ಈಗ ಬದಲಾವಣೆ ಬರ್ತಾ ಇದೆ. ಸ್ವಲ್ಪ ಪ್ರತಿ ವೃತ್ತಿಗಳಲ್ಲೂ ಸಮೇತ ಸತ್ಯವಂತರು ನಿಜವಾಗಿಯೂ ಇದ್ದಾರೆ, ನಮ್ಮನ್ನೂ ಸತ್ಯವಂತರನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲವನ್ನೂ ಆ ಮಟ್ಟಕ್ಕೆ ತೆಗೆದುಕೊಳ್ಳಕೂಡದು. ಅನಂತರ ಸಮೇತ ಆಹಾರ ಪದಾರ್ಥಗಳು ಹೇಳಿದರು ಹಿಂದೆ ಇರಬಹುದು. ಯಾಕೆ ಅಂದರೆ ಕಾಡು ಜನರಾಗಿ ನಾವು ಜನ್ಮ ಎತ್ತಿದಾಗ ಆಹಾರ ಪದಾರ್ಥಗಳು ಅದೇ ಅವ್ರಿಗಿದ್ದದ್ದು. ಬರ್ತಾ ಬದಲಾವಣೆ ಆಯಿತು. ಈಗ ಎಲ್ಲವೂ ಸಮೇತ ಬದಲಾವಣೆ ಆಗಿದೆ. ಸಾಕಷ್ಟು ಆಹಾರ ಪದಾರ್ಥಗಳಲ್ಲಿ ಬದಲಾವಣೆ ಆಗಿದೆ. ಅವ್ರು ಹೇಳಿದ್ರಲ್ಲಿ ನಿಜಾಂಶ ಇದೆ. ನಾವು ಆ ಸ್ಥಿತಿಯಲ್ಲಿಲ್ಲ. ಇವಾಗ ಸ್ವಲ್ಪ ಜ್ಞಾನ ಪಡೆದಿದ್ದೀವಿ. ಹಿಂಸೆ ಅಹಿಂಸೆ ಅನ್ನೋದಕ್ಕಿಂತ, ಅದು ಗೊತ್ತಿದೆಯೋ ಗೊತ್ತಿಲ್ವೋ, ಹಿಂಸೆ ಅಹಿಂಸೆ ಅನ್ನೋದಕ್ಕಿಂತ ಸುಲಭವಾಗಿ ಬೆಳೆದು ಈ ಸಸ್ಯಾಹಾರವನ್ನು ನಾವು ಸೇವಿಸ್ಬೋದು ಅನ್ನೋ ಜ್ಞಾನ ಎಲ್ಲರಿಗೂ ಬಂದಿದೆ. ಅದನ್ನೇ ಸ್ವೀಕಾರ ಮಾಡಿಕೊಂಡು ತಿಂತಾ ಇದ್ದೀವಿ. ಅದೊಂದಿದ್ದರೂ ಪ್ರಪಂಚದಲ್ಲಿರೋವಂಥ 700 ಕೋಟಿ ಮೇಲಿನ ಜನ, 700 ಕೋಟಿ ಹತ್ರ 400 ಕೋಟಿಗೆ ಮೇಲ್ಪಟ್ಟು ಸಸ್ಯಾಹಾರಗಳಾಗಿದ್ದೀವಿ. ಹಿಂದೆ ಅರ್ಧಕ್ಕರ್ಧ ಅವರಿದ್ದರು, ಈಗ ಅರ್ಧಕ್ಕಿಂತ ಹೆಚ್ಚಾಗಿ ಇವರಿದ್ದಾರೆ. ಬದಲಾವಣೆ ಕಂಡು ಬರ್ತಾ ಇದೆ. ಅದು ಇಂಥ ತಿಳುವಳಿಕೆಯ ಮೂಲಕವೋ ಬೇರೆ ಕಾರಣವೋ ನಮಗೆ ಪೂರ್ಣವಾಗಿ ಗೊತ್ತಿಲ್ಲ. ಅಂತೂ ಇವರು ಹೇಳಿದ್ರಲ್ಲಿ ನಿಜಾಂಶ ಇದೆ. ಆದರೆ ಪರ್ಸೆಂಟೇಜ್ ಪ್ರಕಾರ ಆ 700 ಕೋಟಿಗೆ ಮೇಲ್ಪಟ್ಟು 400 ಕೋಟಿಗೆ ಮೇಲ್ಪಟ್ಟು ಇವರಾಗಿದ್ದಾರೆ. ನಾವು ಆ ದೃಷ್ಟಿನಲ್ಲೂ ತೆಗೆದುಕೊಳ್ಬಹುದು. ಆದರೆ ಇನ್ನೂ ಬೆಳಿಬೇಕಾಗಿದೆ, ಬದಲಾವಣೆ ಆಗಬೇಕಾಗಿದೆ. ಒಳ್ಳೆಯ ಅಂಶಗಳನ್ನು ಅವ್ರು ತಿಳಿಸಿದ್ದಾರೆ. ಅನಂತರ ಈ ಬದಲಾವಣೆ ಇದೆಯಲ್ಲ ನೋಡಿ, ನಮ್ಮ ಬೆಳವಣಿಗೆ ಹೇಗೆ ಅಂತಂದರೆ, ಅವ್ರು ಯಾವುದೋ ಒಂದು ಪಾಯಿಂಟ್ ತಿಳಿಸಿದರು. ಮನೆಗಳಲ್ಲಿ ಸೌಖ್ಯವಾಗಿರಬೇಕು ಅಂತ ಹೇಳಿ ಹಿರಿಯರನ್ನು ಇಲ್ಲಿಗೆ ಸೇರಿಸ್ತಾರೆ ಅಂತ. ಇರಬಹುದು, ಕಾರಣಾಂತರಗಳಿಂದ ಸೇರಿಸಬಹುದು. ಇದು ವ್ಯತ್ಯಾಸ ಅನ್ನೋದು ಸಮೇತ ಪರ್ಸೆಂಟೇಜ್ ಜಾಸ್ತಿ ಜನಕ್ಕೆ ಗೊತ್ತಾಗಿದೆ. ಈಗ ಪರ್ಸೆಂಟೇಜು 100 ಜನನ ಮನೆಯಿಂದ ಹೊರಗೆ ಇಟ್ಟಿರ್ತಾ ಇದ್ದರು. ಈಗ ತೆಗೆದುಕೊಂಡ್ರೆ ಭಾಳಷ್ಟು ಕಡಿಮೆ ಆಗಿದೆ, 50ಕ್ಕಿಂತ ಕಡಿಮೆ ಆಗಿದೆ. ಅದರಿಂದ ಎಲ್ಲವೂ ಬದಲಾವಣೆ ಆಗ್ತಾ ಇದೆ. ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇದೆ. ಅಗೋಚರ ಶಕ್ತಿಗಳು ಕೆಲಸ ಮಾಡ್ತಾ ಇದೆ. ವಿಧವಾದ ರೂಪದಲ್ಲಿ ಜನಕ್ಕೆ ತಿಳುವಳಿಕೆ ಬರ್ತಾ ಇದೆ. ಇದು ತಪ್ಪು ಅಂತ ಅನಿಸಿದೆ. ಈ ಕರ್ಮ ಫಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಹೇಗೋ ನಡೀತೀನಿ, ನಾನು ಯಾರು ತಡೆಯೋರಿಲ್ಲ ಅಂತ ನಡೆದ್ರೆ ಎಡುತ್ತಾನೆ, ಕಾಲು ಎಡುತ್ತಾನೆ ಅನ್ನೋ ಆ ಹಿರಿಯರ ಮಾತಿನ ಪ್ರಕಾರ ನಾನು ನೋಡಿಕೊಂಡು ನಡಿಬೇಕು, ಇಲ್ಲದೆ ಹೋದರೆ ನನ್ನ ಕಾಲನ್ನು ನಾನೇ ಗಾಯ ಮಾಡ್ಕೊಳ್ತೀನಿ ಅನ್ನೋ ಜ್ಞಾನ ಬಂದಿದೆ. ಏನಾದರೂ ವ್ಯತ್ಯಾಸ ಜೀವನ ಮಾಡಿ ನಡೆಸಿದರೆ ನಾನು ಈ ಜೀವನದಲ್ಲೇ ವ್ಯತ್ಯಾಸ ತೊಂದರೆಗಳು ನನಗೆ ಕಂಡು ಬರ್ಬೋದು. ಅದು ಕರ್ಮಫಲ. ಅಥವಾ ಈ ಜೀವನದಲ್ಲಿ ಅಲ್ಲದೆ ಹೋದ್ರೂ ಮುಂದಿನ ಜನ್ಮದಲ್ಲಾದರೂ ನಾನು ಅದನ್ನು ಅನುಭವಿಸ್ಬೇಕು ಅನ್ನೋ ಜ್ಞಾನ ಬಂದಿದೆ. ಬಹಳ ಜನಕ್ಕೆ ಬದಲಾವಣೆ ಆಗ್ತಾ ಇದೆ. ನಿಮ್ಮ ಮಾತನ್ನು ನಾವೆಲ್ಲವೂ ಒಪ್ಕೊಳ್ತೀವಿ. ಬದಲಾವಣೆ ದಾರಿನಲ್ಲಿ ನಡೆಯೋ ಪ್ರಯತ್ನ ಪ್ರಪಂಚ ಮುಂದುವರಿತಾ ಇದೆ. ನಿಜವಾಗಿಯೂ ಇನ್ನೆಲ್ಲಾದರೂ ಅವಕಾಶ ಸಿಕ್ಕಿದರೆ ಇವರಿಗೆ ಮುಂದಿನ ಸೋಪಾನಗಳನ್ನು ನಾವು ಕೊಡಬೇಕು ಸರ್. ಯಾಕೆ ಅಂತಂದರೆ ಅದೇನಪ್ಪ ಏನು ಹೇಳ್ತಾರಲ್ಲ, ಟೌಲಲ್ಲಿ ಸುತ್ತಕೊಂಡು ಹೊಡೆದ್ರು ಅಂತ. ನಾನು ಏನೋ ಅಂತ ಕೇಳೇ ಇಲ್ಲ. ನಾನು ಎಲ್ಲ ದಾವಣಗೆರೆಗೆ ಹೋಗಿದ್ವಿ.
ಒಂದು ಉಪನ್ಯಾಸ ನಡೀತು. ಅಲ್ಲಿ ನೀವು ಬನ್ನಿ ಅಂತ ಕರೆದ್ರು, ಅದು ಏನು ನಡೀತೋ. ಆಮೇಲೆ ಮಾರನೇ ತಿಂಗಳು ಹೋದ್ರು ಅವರು, ಒಳ್ಳೆ ಉಪನ್ಯಾಸ ಕೊಟ್ಟರು ಅಂತ ಮೆಸೇಜ್ ಬಂತು. ಮೆಸೇಜು ಕೇಳೇ ಇಲ್ಲ, ನಾನು ಆವತ್ತೂ ಕೇಳಲಿಲ್ಲ, ನನ್ನ ಜೊತೆಯಲ್ಲಿ ಬಂದಿದ್ದರಷ್ಟೇ. ಮಾರನೇ ತಿಂಗಳು ಹೋಗಿ ಉಪನ್ಯಾಸ ಕೊಟ್ಟಿದ್ದಾರೆ, ಫೋನ್ ಮಾಡಿದರು, ಭಾಳ ಚೆನ್ನಾಗಿ ಉಪನ್ಯಾಸ ಕೊಟ್ಟರು ಅಂತ. ಇದು ಎರಡನೇದು. ಧನ್ಯವಾದ ಸ್ವಾಮಿ ನಿಮಗೆ, ಇನ್ಯಾವತ್ತೂ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಅನ್ನೋಲ್ಲ. ಕಸ ತೋರಿಸಿದ್ರೂ ಎತ್ತಾರೆ. ನಮ್ಮ ಸಿಟಿ ಲಾಡ್ನಲ್ಲಿ ವಿಧವಾದ ಹಂತದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಕೆಲಸ ಮಾಡಿ ಅಂದರೆ ಹಿಂದಕ್ಕೆ ಹೋಗೋಲ್ಲ. ಆದ್ದರಿಂದ ನಿಮಗೆ ಈ ಅವಧಿನಲ್ಲಿ ಕೂತು 4 ವಿಷಯ, ಒಳ್ಳೆಯ ವಿಷಯಗಳು ತಿಳಿಸಿದ್ದಕ್ಕೆ ಧನ್ಯವಾದಗಳು ಪುಣ್ಯಾತ್ಮರೇ, ಧನ್ಯವಾದಗಳು. ಇನ್ನು ಅಲ್ಲಿ ಕೂತ್ಕೊಳ್ಳಿ. ಇವತ್ತು ಇನ್ನೊಂದು 1/4 ಗಂಟೆ ಉಪಯೋಗಿಸ್ಕೊಳ್ಳೋಣವಾ? ಯಾಕೆ ಅಂತಂದರೆ ಆ 1/4 ಗಂಟೆ ಇದೇನು ಬೇಕಾಯ್ತು.